ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ಒಂದು ವಿಡಿಯೋ ಸರಣಿಗಳನ್ನು ಗಮನಿಸ್ತಾ ಬಂದಿದ್ದೀವಿ. ಈಗಾಗಲೇ 11 ವಿಡಿಯೋಗಳು ಕಂಪ್ಲೀಟ್ ಆಗಿದೆ. ಇದು 12ನೇ ವಿಡಿಯೋ ಆಗಿರುತ್ತೆ. ಈ ಒಂದು ಎಲ್ಲ ವಿಡಿಯೋಗಳು ನಮಗೆ ಪ್ಲೇ ಲಿಸ್ಟ್ನಲ್ಲಿ ಸಿಗುತ್ತೆ. ಅವುಗಳನ್ನು ಒಂದೊಂದಾಗಿ ವಾಚ್ ಮಾಡ್ಬೋದು. ಹಾಗೆ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ಅನಂತ ಕೋಟಿ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಅಪ್ಡೇಟೆಡ್ ವಿಡಿಯೋಗೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಏನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಯಾವುದಾದ್ರೂ ಒಂದಕ್ಕೆ ಜಾಯಿನ್ ಆಗಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ನಾವು ಲಾಸ್ಟ್ ಒಂದು ವಿಡಿಯೋ ಸರಣಿ ಒಳಗಡೆ ಏನೆಲ್ಲ ಡಿಸ್ಕಷನ್ ಮಾಡಿದ್ವಿ ಅಂದರೆ, ಆಧುನಿಕ ಯುಗಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಅದರಲ್ಲಿ ಭೌಗೋಳಿಕ ಅನ್ವೇಷಣೆಗಳು, ಪುನರುಜ್ಜೀವನ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಕುರಿತಾಗಿ 1 ವಾಕ್ಯ 2 ವಾಕ್ಯದ ಪ್ರಶ್ನೋತ್ತರಗಳು ಮತ್ತು 5 ವಾಕ್ಯದ ಪ್ರಶ್ನೋತ್ತರಗಳನ್ನು ಕುರಿತಾಗಿ ಡಿಸ್ಕಷನನ್ನು ಮಾಡಿದ್ವಿ. ಅದರ ಒಂದು ಮುಂದುವರೆದ ಭಾಗದಂತೆ ನಾವು ರಿಮೈನಿಂಗ್ ಇರ್ತಕ್ಕಂಥ ವಿಚಾರಗಳನ್ನು ಕುರಿತಾಗಿ ಡಿಸ್ಕಷನ್ ಮಾಡೋಣ. ಏನಕ್ಕೆ ಈ ಕ್ಲಾಸ್ಗಳನ್ನು ನೀವು ಅಬ್ಸರ್ವ್ ಮಾಡಬೇಕಂತಂದರೆ, ಯಾರೆಲ್ಲ GPSTR, HSTR, PSTR ಹಾಗೆ PC, PSI, PU ಕಾಲೇಜ್ ಲೆಕ್ಚರರ್ ಮತ್ತು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಈ ರೀತಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡ್ತಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ವಿಡಿಯೋ ಸರಣಿಗಳಿಂದ ತುಂಬ ಉಪಯುಕ್ತವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ವಿಡಿಯೋಗಳನ್ನು ನೀವು ವಾಚ್ ಮಾಡಿದರೆ 1 ವಾಕ್ಯದ ಪ್ರಶ್ನೆಗಳಿಗೆ, MCQಸ್ಗೆ ಈ ರೀತಿ ಏನು ಎಕ್ಸಾಮಲ್ಲಿ ಪ್ಯಾಟ್ರನ್ ಎಲ್ಲ ಚೇಂಜ್ ಆಗಿದೆ ಎಲ್ರಿಗೂ ಗೊತ್ತಿರೋವಂಥದ್ದು. ಅದು ಇವತ್ತು ಸಂಜೆ ಅಪ್ಲೋಡ್ ಆಗುತ್ತೆ. ಕಂಪ್ಲೀಟ್ ಡೀಟೇಲ್ಸನ್ನು GPSTR, HSTR ಮತ್ತು PSTRಗೆ ಸಂಬಂಧಪಟ್ಟಂಥ ಫೈನಲ್ C&R ಇವತ್ತು ಸಂಜೆ ಒಳಗಡೆ ಆದಷ್ಟು ಅಪ್ಲೋಡ್ ಆಗ್ಬೋದು. ಆದರೆ ನಾವು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ. ಈಗಾಗಲೇ ಎಲ್ಲ ಯೂಟ್ಯೂಬ್ನಲ್ಲಿ ನೋಡಿರ್ತೀರ, ಗಮನಿಸಿರ್ತೀರ. ಏನಂತ ಡಿಸ್ಕ್ರಿಪ್ಟಿವ್ ಎಲ್ಲ ಕ್ಯಾನ್ಸಲ್ ಆಗಿ ಏನಾಗಿದೆ, ಕೇವಲ MCQs ಮಾದರಿಯಲ್ಲಿ ಬರ್ತಾ ಇರುವಂಥದ್ದು. ಕ್ವಶನ್ ಪ್ಯಾಟರ್ನ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಸಿಲೆಬಸ್ ಮಾತ್ರ ಏನಿತ್ತು ಅದೇ ಕಂಟಿನ್ಯೂ ಆಗುತ್ತೆ. ಅದನ್ನು ಒಂದು ಸಿಲೆಬಸ್ ಕಾಪಿನೂ ಕೂಡ, ಅಂದರೆ ಕ್ವಶನ್ ಪೇಪರ್ ಪ್ಯಾಟರ್ನು ಕೂಡ ಆ ಒಂದು C&R ಅಥವಾ ನೋಟಿಫಿಕೇಷನ್ ಜೊತೆಗೆ ಕೊಡ್ತೀವಿ ಅಂತಲೂ ಹೇಳಿದಾರಂತೆ. ಸೊ ಹಾಗಾಗಿ ಅವುಗಳೆಲ್ಲ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ಈ ರೀತಿ ವಿಡಿಯೋ ಕ್ಲಾಸ್ಗಳು ನಿಮಗೆ ತುಂಬ ಉಪಯುಕ್ತವಾಗುತ್ತೆ. ಅವುಗಳನ್ನು ಒಂದಷ್ಟು ವಾಚ್ ಮಾಡಿದರೆ ನೀವೇನು MCQಸನ್ನು ಬರೀಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಕೇವಲ ನಾವು 6 to 10ಗೆ ಸ್ಟಿಕನ್ ಆದರೆ ಸಾಧ್ಯವಾಗಲ್ಲ ಸ್ನೇಹಿತರೆ. ಹಾಗಾಗಿ PU ಲೆವೆಲ್ ಬುಕ್ಸ್ಗಳನ್ನು ಕೂಡ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಅದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಚಾರಗಳಾಗಿರುತ್ತೆ. ಏಕೆಂದರೆ ಹೈಸ್ಕೂಲಿಗೆ ನಾವು ಬರಿತಾ ಇದ್ದೀವಿ, HSTRಗೆ ಬರಿತಿದ್ದೀವಿ ಅಂತಂದರೆ ನಾವು ಅಟ್ಲೀಸ್ಟ್ PU ಲೆವೆಲ್ ಇರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳನ್ನು ಕಂಪ್ಲೀಟಾಗಿ ರೀಡ್ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬುಕ್ಸ್ಗಳು ತುಂಬ ಉಪಯುಕ್ತವಾಗುತ್ತೆ. ಹಾಗೆ ಜಿಯಾಗ್ರಫಿಗೆ ಫಸ್ಟ್ PUC ಜಿಯಾಗ್ರಫಿ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಅವುಗಳನ್ನು ನೀಟಾಗಿ ಓದೋಕ್ಕಾಗದೇ ಇರೋರು ದಯವಿಟ್ಟು ಈ ರೀತಿ ವಿಡಿಯೋ ಕ್ಲಾಸ್ಗಳನ್ನಾದರೂ ನೋಡಿ ಅದರಿಂದ ಬರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಹಾಗಾದರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ಪುನರುಜ್ಜೀವನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನೋಡಿದ್ವಿ. ಅದರಲ್ಲಿ ಪುನರುಜ್ಜೀವನವು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳನ್ನು ಗಮನಿಸಿದ್ವಿ. ಅಲ್ಲಿಗೆ ಎಂಡ್ ಆಗಿತ್ತು ಅಂದ್ಕೊತೀನಿ. ನೆಕ್ಸ್ಟು 7th one ಕ್ವಶನ್ ಇದೆ ನೋಡಿ. ಈ ಒಂದು 7th one ಕ್ವಶನಲ್ಲಿ ಏನಿದೆ ಅಂತಂದರೆ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪುನರುಜ್ಜೀವನದ ಕೊಡುಗೆಗಳೇನು ಅಲ್ವಾ? ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಪುನರುಜ್ಜೀವನವು ನೀಡಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಗಮನಿಸ್ತಾ ಹೋಗೋಣ ಒಂದೊಂದಾಗಿ. ಕಲೆ ಮತ್ತು ವಾಸ್ತುಶಿಲ್ಪವು ಸರಳ ಮತ್ತು ನೈಜತೆಯಿಂದ ಕೂಡಿದ್ದು. ಇದು ನವ್ಯ ಮತ್ತು ಸ್ವತಂತ್ರ ದೃಷ್ಟಿಕೋನವನ್ನು ಹೊಂದಿದೆ. ಅಲ್ಲದೆ ಇದು ಚರ್ಚ್ ಹಿಡಿತದಿಂದ ಹೊರಬಂದು ಜಾತ್ಯತೀತವಾಯಿತು. ಅದೇ ರೀತಿಯಾಗಿ ಇದು ಪುನರುಜ್ಜೀವನ ಕಾಲದಲ್ಲಿ ಆಗಿರ್ತಕ್ಕಂಥ ಇನ್ನೊಂದು ಬದಲಾವಣೆ ಏನಪ್ಪ ಅಂತಂದರೆ, ವಾಸ್ತುಶಿಲ್ಪ ಶೈಲಿಯಲ್ಲಿ ನಾವು ವಿಶೇಷತೆಯನ್ನು ಗಮನಿಸ್ತೀವಿ. ಪುನರುಜ್ಜೀವನ ಕಾಲದಲ್ಲಿ ಗೋಥಿಕ್ ವಾಸ್ತುಶಿಲ್ಪ ಪದ್ಧತಿ ಬೆಳವಣಿಗೆ ಆಗುತ್ತೆ. ಇದು ಗ್ರೀಕ್, ರೋಮನ್, ಡೋರಿಕ್, ಅಯೋನಿಕ್, ಕೊರಿಂಥಿಯನ್ ಶೈಲಿಗಳ ಸಮ್ಮಿಶ್ರಣವಾಗಿದೆ. ಯಾವುದು? ಗೋಥಿಕ್ ವಾಸ್ತುಶಿಲ್ಪ ಶೈಲಿ ಗ್ರೀಕ್, ರೋಮನ್, ಡೋರಿಕ್, ಅಯೋನಿಕ್ ಮತ್ತು ಕೊರಿಂಥಿಯನ್
ಕೊರಿಂಥಿಯನ್ ಶೈಲಿಗಳ ಸಮ್ಮಿಶ್ರಣವೇ ಗೋತಿಕ್ ವಾಸ್ತುಶಿಲ್ಪ ಶೈಲಿ ಅಂತ ಹೇಳ್ಬೋದು. ಇದನ್ನು ನಾವು ಪುನರುಜ್ಜೀವನ ಕಾಲದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥ ಪ್ರಮುಖ ವಾಸ್ತುಶಿಲ್ಪ ಶೈಲಿಯ ಒಂದು ಪದ್ಧತಿ ಬೆಳವಣಿಗೆ ಆಗಿದೆ ಅಂತ ನಾವು ಗಮನಿಸ್ಬೋದು. ಈ ಒಂದು ಶೈಲಿಯು ಅಪಾರ ಪ್ರಮಾಣದ ಕಮಾನುಗಳು, ಗುಮ್ಮಟಗಳು, ಎತ್ತರವಾದ ಸ್ತಂಭಗಳು ಹಾಗೂ ಸುಂದರವಾದ ಅಲಂಕಾರಗಳನ್ನು ಒಳಗೊಂಡಿದೆ. ಈ ಕಾಲದ ಪ್ರಸಿದ್ಧ ಚಿತ್ರಕಾರರು ಯಾರಿದ್ದಾರೆ ಅಂತಂದರೆ, ಪುನರುಜ್ಜೀವನ ಕಾಲದ ಪ್ರಸಿದ್ಧ ಚಿತ್ರಕಾರರು, ವೆರಿ ಇಂಪಾರ್ಟೆಂಟ್ ಇದು ಗಮನಿಸಿ, ಲಿಯೋನಾರ್ಡ್ ಡಾ ವಿಂಚಿ, ಮೈಕೆಲ್ ಏಂಜಲೋ ಇವರುಗಳು ಈ ಒಂದು ಪುನರುಜ್ಜೀವನ ಕಾಲದ ಪ್ರಸಿದ್ಧ ಚಿತ್ರಕಲಾಕಾರರು ಅಂತ ನಾವು ಗಮನಿಸ್ತೀವಿ. ನೆಕ್ಸ್ಟ್ ನೋಡಿ, ಲಿಯೋನಾರ್ಡ್ ಡಾ ವಿಂಚಿಯ ಪ್ರಸಿದ್ಧ ಚಿತ್ರಗಳು ಯಾವ್ಯಾವುದು? ಲಿಯೋನಾರ್ಡ್ ಡಾ ವಿಂಚಿಯ ಪ್ರಸಿದ್ಧ ಚಿತ್ರಗಳು: 1 ಮೊನಾಲಿಸಾ, 2 ದಿ ಲಾಸ್ಟ್ ಸಪ್ಪರ್, 3 ವರ್ಜಿನ್ ಆಫ್ ದಿ ರಾಕ್ಸ್. ಮೊನಾಲಿಸಾ, ದಿ ಲಾಸ್ಟ್ ಸಪ್ಪರ್ ಮತ್ತು ವರ್ಜಿನ್ ಆಫ್ ದಿ ರಾಕ್ಸ್ ಇವುಗಳು ಲಿಯೋನಾರ್ಡ್ ಡಾ ವಿಂಚಿಯ ಪ್ರಸಿದ್ಧ ಚಿತ್ರಗಳಾಗಿದೆ. ನೆಕ್ಸ್ಟ್ ನೋಡಿ, ಮೈಕಲ್ ಏಂಜಲನ ಪ್ರಸಿದ್ಧ ಚಿತ್ರಗಳು ಯಾವ್ಯಾವುದಿತ್ತು ಅಂತಂದರೆ, ದಿ ಲಾಸ್ಟ್ ಜಡ್ಜ್ಮೆಂಟ್, ಎರಡನೇದಾಗಿ ದಿ ಕ್ರಿಯೇಷನ್ ಆಫ್ ಆಡಮ್, ಥರ್ಡ್ ಒನ್ ನೋಡಿ ಡೇ ಅಂಡ್ ನೈಟ್. ಇವುಗಳು ಮೈಕೆಲ್ ಏಂಜಲೋ ರಚನೆ ಮಾಡಿರ್ತಕ್ಕಂಥ ಪ್ರಸಿದ್ಧ ಚಿತ್ರಗಳಾಗಿದೆ. ಇದಿಷ್ಟು ಪುನರುಜ್ಜೀವನವು ಈ ಒಂದು ವಾಸ್ತುಶಿಲ್ಪ ಮತ್ತು ಕಲೆಯ ಕ್ಷೇತ್ರಕ್ಕೆ ನೀಡಿರ್ತಕ್ಕಂತಹ ಕೊಡುಗೆಗಳಾಯಿತು. ನೆಕ್ಸ್ಟ್ ನೋಡಿ, ಪುನರುಜ್ಜೀವನ ಕಾಲದ ವೈಜ್ಞಾನಿಕ ಪ್ರಗತಿ ಏನೆಲ್ಲ ವಿಜ್ಞಾನ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಹೊಂದಿದೆ ಅಂತ ನಾವು ಗಮನಿಸ್ತಾದ್ರೆ ನೋಡಿ, ಪುನರುಜ್ಜೀವನ ಕಾಲವು ವೈಜ್ಞಾನಿಕ ಕ್ಷೇತ್ರಕ್ಕೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿದೆ. ಹಾಗೆ ಇದರಲ್ಲಿ ಮುಖ್ಯವಾಗಿ ಜಾಕೋಟ್ ನ್ಯೂಪರ್ ಎಂಬಂತಹ ಮಹಿಳೆಯೊಬ್ಬರಿಗೆ ಮೊದಲ ಬಾರಿಗೆ ಯಶಸ್ವಿ ಸಿಸರಿಯನ್ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತೆ. ಇದು ವೈಜ್ಞಾನಿಕ ಕ್ಷೇತ್ರದಲ್ಲಿ ಪುನರುಜ್ಜೀವನ ಕಾಲದಲ್ಲಾಗಿರ್ತಕ್ಕಂಥ ಬಹುದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಏನನ್ನ ಸಿಸರಿಯನ್, ಈಗೆಲ್ಲ ಏನು ಕಾಮನ್ ಆಗಿ ಮಕ್ಕಳನ್ನ ಡೆಲಿವರಿ ಮಾಡಬೇಕಂತಂದರೆ ಅಂದರೆ ಮಗುನ ಹೊರಗೆ ತೆಗಿಬೇಕಂದ್ರೆ ನಾರ್ಮಲ್ ಡೆಲಿವರಿ ಆಗ್ತಾ ಇರ್ತಕ್ಕಂಥದ್ದು ತುಂಬ ರೇರ್ ಆಗಿದೆ. ಮೋಸ್ಟ್ ಆಫ್ ಆಲ್ ಏನಾಗಿದೆ, ಸಿಸರಿಯನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಆಗೆಲ್ಲ ಏನಿತ್ತು, ಸಿಸರಿಯನ್ ಅನ್ನೋಂಥದ್ದು ತುಂಬ ರೇರ್ ಕೇಸ್ ಇತ್ತು ಅಲ್ವಾ. ಅದಕ್ಕೂ ಬಿಫೋರ್ ಸಿಸರಿಯನನ್ನು ಫಸ್ಟ್ ಪ್ರಪ್ರಥಮವಾಗಿ ಕಂಡುಹಿಡಿದಿದ್ದ ಅಥವಾ ಪ್ರಪ್ರಥಮವಾಗಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡಂಥ ಮಹಿಳೆ ಇವರು ಅಂತ ನಾವು ವಿಶೇಷತೆಯನ್ನು ಗಮನಿಸ್ತೀವಿ. ಜಾಕೋಟ್ ನ್ಯೂಪರ್ ಎಂಬಂಥವ್ರು ಅಲ್ವಾ. ಕಾಲಾಯ ತಸ್ಮೈ ನಮಃ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಾಲದ ಮಹಿಮೆ, ಜನರಲ್ಲಿರ್ತಕ್ಕಂಥ ಬದಲಾವಣೆಗಳ ಮಹಿಮೆ. ಈಗೇನಾಗುತ್ತೆ, ಸಿಸರಿಯನ್ ಸಂಖ್ಯೆ ಏನಾಗಿದೆ, ಹೆಚ್ಚಾಗಿದೆ ಅಂತ ನಾವು ಗಮನಿಸ್ತೀವಿ. ಹಾಗಾಗಿ ನೋಡಿ, ಈ ಒಂದು ಸಿಸರಿಯನ್ನ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮೂಲಕ ಸಿಸರಿಯನ್ ಮಾಡಿರ್ತಕ್ಕಂಥದ್ದು ಈ ಒಂದು ವೈಜ್ಞಾನಿಕ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಪುನರುಜ್ಜೀವನ ಕಾಲದ ಒಂದು ಬದಲಾವಣೆ ಅಂತ ನಾವು ಗಮನಿಸ್ತೀವಿ. ನೆಕ್ಸ್ಟ್ ನೋಡಿ, ರೋಜರ್ ಬೇಕನ್ ಎಂಬುವನು ಮದ್ದಿನ ಪುಡಿಯ ಉಪಯೋಗವನ್ನು ಮತ್ತು ಭೂತಗನ್ನಡಿಯನ್ನು ಅಭಿವೃದ್ಧಿಪಡಿಸಿದನು. ಯಾರು? ರೋಜರ್ ಬೇಕನ್ ಎಂಬಂಥವನು ಮದ್ದಿನ ಪುಡಿಯ ಉಪಯೋಗ ಮತ್ತು ಭೂತಗನ್ನಡಿಯನ್ನು ಅಭಿವೃದ್ಧಿಗೊಳಿಸಿದನು. ನೆಕ್ಸ್ಟ್ ನೋಡಿ, ಲಿಯೋನಾರ್ಡ್ ಡಾ ವಿಂಚಿಯು ಪ್ಯಾರಾಚೂಟನ್ನು ಕಂಡುಹಿಡಿದನು ಹಾಗೂ ಹಾರುವ ಯಂತ್ರದ ನಕಾಶೆಯನ್ನು ಕೂಡ ಈತ ತಯಾರಿಸಿದನು. ಯಾರು? ಲಿಯೋನಾರ್ಡ್ ಡಾ ವಿಂಚಿಯು ಪ್ಯಾರಾಚೂಟನ್ನು ಕಂಡುಹಿಡಿತಾನೆ, ಹಾಗೆ ಹಾರುವ ಯಂತ್ರದ ನಕಾಶೆಯನ್ನು ಕೂಡ ಈತ ತಯಾರು ಮಾಡಿದನು. ನೆಕ್ಸ್ಟ್ ನೋಡಿ, ಕೋಪರ್ನಿಕಸ್ನು ಸೌರ ಕೇಂದ್ರಿತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ. ಜರ್ಮನಿಯ ಆನ್ಸ್ ಲಿಪ್ಪರಿ ಎಂಬುವನು ದೂರದರ್ಶಕ ಯಂತ್ರವನ್ನು ಕಂಡುಹಿಡಿತಾನೆ. ಇಟಲಿಯ ಗೆಲಿಲಿಯೋ ಎಂಬುವನು ದೂರದರ್ಶಕದ ಯಂತ್ರವನ್ನು ಅಭಿವೃದ್ಧಿಪಡಿಸ್ತಾನೆ. ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದವರಾರು? ಜರ್ಮನಿಯ ಆನ್ಸ್ ಲಿಪ್ಪರಿ. ಇದೇ ದೂರದರ್ಶಕ ಯಂತ್ರವನ್ನು ಅಭಿವೃದ್ಧಿಪಡಿಸಿದವರು ಇಟಲಿಯ ಗೆಲಿಲಿಯೋ. ನೆಕ್ಸ್ಟ್ ನೋಡಿ, ಸರ್ ಐಸಕ್ ನ್ಯೂಟನ್ ಗುರುತ್ವಾಕರ್ಷಣಾ ನಿಯಮವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಹಾಗೆ ವಿಲಿಯಂ ಹಾರ್ವೆ ರಕ್ತದ ಪರಿಚಲನೆಯನ್ನು ಕುರಿತಾಗಿ ವಿವರಿಸ್ತಾರೆ. ಜರ್ಮನಿಯ ಜಾನ್ ಗುಟನ್ಬರ್ಗ್ ಮುದ್ರಣಾ ಯಂತ್ರವನ್ನು ಕಂಡುಹಿಡಿತಾರೆ.
ಇದಿಷ್ಟು ವೈಜ್ಞಾನಿಕ ಕ್ಷೇತ್ರದಲ್ಲಿ ಪುನರುಜ್ಜೀವನ ಕಾಲದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಬದಲಾವಣೆಗಳು ಅಥವಾ ಒಂದಷ್ಟು ಅಭಿವೃದ್ಧಿ ಬೆಳವಣಿಗೆ ಅಂತ ನಾವು ಗಮನಿಸ್ತೀವಿ. ನೆಕ್ಸ್ಟ್ ನೋಡಿ, ಪುನರುಜ್ಜೀವನದ ಪರಿಣಾಮಗಳೇನಾಯಿತು ಅಲ್ವಾ? ಈ ಒಂದು ರೆನಾಸಾನಿಂದ ಆಗಿರ್ತಕ್ಕಂಥ ಎಫೆಕ್ಟ್ಸ್ ಏನಿದೆ ಅಂತೇಳಿ ನಾವು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಪುನರುಜ್ಜೀವನವು ಮಧ್ಯಯುಗದ ಅಂತ್ಯ ಮತ್ತು ಆಧುನಿಕ ಯುಗದ ಉದಯಕ್ಕೆ ಏನಾಗುತ್ತೆ, ನಾಂದಿ ಆಡುತ್ತೆ. ಯುರೋಪಿನಲ್ಲಿ ಆಗಿರ್ತಕ್ಕಂಥ ಬೌದ್ಧಿಕ ಬೆಳವಣಿಗೆಯಿಂದಾಗಿ ರಾಜರು ಮತ್ತು ಜನತೆ ಚರ್ಚ್ನ ಬಿಗಿ ಹಿಡಿತದಿಂದ ಹೊರಬಂದು ಏನಾಗ್ತಾರೆ, ಸ್ವತಂತ್ರವನ್ನ ಪಡ್ಕೊಳ್ತಾರೆ. ಹಾಗೆ ಥರ್ಡ್ ಒನ್ ಪಾಯಿಂಟ್ ನೋಡಿ, ಪುನರುಜ್ಜೀವನವು ಮಾನವತಾವಾದದ ಉದಯಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡುತ್ತದೆ. ಹಾಗೆ ಪುನರುಜ್ಜೀವನದಿಂದ ಲ್ಯಾಟಿನ್ ಭಾಷೆಯ ಮಹತ್ವ ಕಡಿಮೆಯಾಗಿ ದೇಶೀಯ ಸಾಹಿತ್ಯ ಪ್ರಾದೇಶಿಕ ಭಾಷೆಗಳಲ್ಲಿ ಸೃಷ್ಟಿಯಾಗೋದಕ್ಕೆ ಅವಕಾಶವಾಗುತ್ತೆ. ಫಿಫ್ತ್ ಒನ್ ನೋಡಿ, ಪುನರುಜ್ಜೀವನದಿಂದಾಗಿ ಚರ್ಚ್ನ ಬಿಗಿ ಹಿಡಿತದಿಂದ ಹೊರಬಂದಂತಹ ಕಲೆ ಮತ್ತು ವಾಸ್ತುಶಿಲ್ಪವು ಹೆಚ್ಚು ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್, ಪುನರುಜ್ಜೀವನವು ವೈಜ್ಞಾನಿಕ ಸಂಶೋಧನೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಪ್ರಯೋಗಗಳು ಮತ್ತು ಅನ್ವೇಷಣೆಗಳಾಗಲಿಕ್ಕೆ ಕಾರಣ ಆಗ್ತದೆ. ನೆಕ್ಸ್ಟ್ ಸೆವೆಂತ್ ಒನ್ ಪಾಯಿಂಟ್, ಪುನರುಜ್ಜೀವನದ ಪರಿಣಾಮದಿಂದಾಗಿ ರಾಜಪ್ರಭುತ್ವಗಳು ಬಲಿಷ್ಠಗೊಳ್ತವೆ. ಇದು ವಿವಿಧ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಮೂಡೋದಕ್ಕೂ ಕೂಡ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ನೆಕ್ಸ್ಟ್ ನೋಡಿ, ಬೈಬಲನ್ನು ಒಂದು ಸ್ಥಳೀಯ ಭಾಷೆಗಳಿಗೆ ಭಾಷಾಂತರವನ್ನು ಕೂಡ ಮಾಡಲಾಗುತ್ತೆ. ಬೈಬಲನ್ನು ಸ್ಥಳೀಯ ಭಾಷೆಗಳಿಗೆ ಭಾಷಾಂತರವನ್ನು ಮಾಡಲಾಗುತ್ತೆ. ಇದಿಷ್ಟು ಪುನರುಜ್ಜೀವನದಿಂದ ಆಗಿರ್ತಕ್ಕಂಥ ಎಫೆಕ್ಟ್ಸ್, ಯುರೋಪ್ನಲ್ಲಿ ಪುನರುಜ್ಜೀವನದಿಂದ ಆಗಿರ್ತಕ್ಕಂಥ ಪರಿಣಾಮಗಳು ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, ಧಾರ್ಮಿಕ ಸುಧಾರಣೆಗಳಿಗೆ ಕಾರಣಗಳೇನು ಅಲ್ವಾ? ಧಾರ್ಮಿಕ ಸುಧಾರಣೆಗಳಾಯಿತು ಅಂತ ನಾವು ಗಮನಿಸ್ತೀವಿ. ಇಲ್ಲಿ ಈ ಒಂದು ಆಧುನಿಕ ಯುಗದಲ್ಲಿ ಧಾರ್ಮಿಕ ಸುಧಾರಣೆಗಳಾಯ್ತಲ್ವ, ಈ ಒಂದು ಧಾರ್ಮಿಕ ಸುಧಾರಣೆಗಳು ಏಕಾಯಿತು, ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಮುಖ ಕಾರಣಗಳು ಏನೇನಿದೆ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದೊಂದಾಗಿ ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ಹೀಗೆ ಧಾರ್ಮಿಕ ಸುಧಾರಣೆ ಅಂತಂದರೆ ಅಥವಾ ಈ ಒಂದು ಧಾರ್ಮಿಕ ಸುಧಾರಣೆಗೆ ಕಾರಣವಾಗಿರ್ತಕ್ಕಂಥ ಪ್ರಮುಖ ಅಂಶಗಳು, ಅದರ ಜೊತೆಯಲ್ಲಿ ಅದರಿಂದ ಆಗಿರ್ತಕ್ಕಂಥ ಯುರೋಪಿನಲ್ಲಿನ ಬದಲಾವಣೆಗಳು ಏನೇನು ಅಂತೇಳಿ ನಾವು ಒಂದೊಂದಾಗಿ ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಬಿಫೋರು ಧಾರ್ಮಿಕ ಸುಧಾರಣೆ ಅಂತಂದರೆ ನಾವು ಗಮನಿಸೋದಾದರೆ, ಇಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿ ಮಧ್ಯಯುಗದ ಅಂತ್ಯದಲ್ಲಿ ಪ್ರಾರಂಭವಾಗಿ ಕ್ರಿಸ್ತು ಶಕ 16ನೇ ಶತಮಾನದಲ್ಲಿ ಏನಾಗುತ್ತೆ, ಅಂತಿಮ ರೂಪವನ್ನು ಪಡ್ಕೊಳ್ಳುತ್ತೆ. ಹಾಗೆ ಈ ಒಂದು ಚಳುವಳಿ ಅಥವಾ ಕ್ರಾಂತಿಯು ಚರ್ಚ್ನ ವಿವಿಧ ಲೋಪದೋಷಗಳ ವಿರುದ್ಧವಾಗಿ, ಹಾಗೆ ಅಲ್ಲಿರ್ತಕ್ಕಂಥ ಪಾದ್ರಿಗಳ ಆಕ್ಷೇಪಾರ್ಹ ಆಚರಣೆಗಳ ವಿರುದ್ಧ ಜರುಗಿರ್ತಕ್ಕಂಥ ಒಂದು ಚಳುವಳಿ ಅಂತೇಳಿ ನಾವು ಇದನ್ನ ಕರಿಬೋದು. ಈ ಒಂದು ಚಳುವಳಿಯ ಮುಖ್ಯ ಗುರಿ ಚರ್ಚ್ನ ಶ್ರೇಣೀಕೃತ ವ್ಯವಸ್ಥೆಯನ್ನು ಉನ್ನತಾಧಿಕಾರಿಯಾದ ಪೋಪ್ ಕೂಡ ಆಗಿರ್ತಾನೆ. ಅಂದರೆ ಚರ್ಚ್ನಲ್ಲಿ ಏನು ಶ್ರೇಣಿ ವ್ಯವಸ್ಥೆ ಇರುತ್ತೆ, ಆ ಒಂದು ಶ್ರೇಣಿ ವ್ಯವಸ್ಥೆ ಮತ್ತು ಅಲ್ಲಿದ್ದಂತಹ ಪೋಪ್ನ ಆಡಳಿತವನ್ನು ಕೊನೆಗಾಣಿಸುವಂಥದ್ದು ಅಥವಾ ಅವರ ಒಂದು ದುರಾಡಳಿತದ ಲೋಪದೋಷಗಳ ವಿರುದ್ಧವಾಗಿ ಹೋರಾಟವನ್ನು ನಡೆಯುವಂಥದ್ದೇ ಈ ಒಂದು ಧಾರ್ಮಿಕ ಸುಧಾರಣಾ ಚಳುವಳಿಯಾಗಿರುತ್ತೆ. ಈ ಒಂದು ಧಾರ್ಮಿಕ ಸುಧಾರಣೆಯು ಮೊಟ್ಟ ಮೊದಲನೇದಾಗಿ ನಮಗೆ ಎಲ್ಲಿ ಪ್ರಾರಂಭ ಆಗುತ್ತೆ ಅಂತಂದರೆ ಜರ್ಮನಿಯಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿ ಜರ್ಮನಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಧಾರ್ಮಿಕ ಸುಧಾರಣಾ ಚಳುವಳಿ ಪ್ರಾರಂಭ ಆಗುತ್ತೆ. ಅನಂತರದಲ್ಲಿ ಏನಾಗುತ್ತೆ, ಇಡೀ ಯುರೋಪಿನಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಇಂಗ್ಲೆಂಡ್, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಸ್ಕಾಟ್ಲ್ಯಾಂಡ್ಗಳಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹರಡುತ್ತೆ ಅಂತ ನಾವು ಹೇಳ್ಬೋದು. ಯುರೋಪಿನ ವಿವಿಧ ಭಾಗಗಳಲ್ಲಿ ಕ್ರಾಂತಿಕಾರಿ ಗುಂಪುಗಳು ಪೋಪ್ನ ಪರಮಾಧಿಕಾರ ಮತ್ತು ರೋಮನ್ ಕ್ಯಾಥೋಲಿಕ್ ಚರ್ಚನ್ನು ಪ್ರಶ್ನೆ ಮಾಡೋದಕ್ಕೆ ಈ ಒಂದು ಚಳುವಳಿಯ ಮುಖಾಂತರ ಆರಂಭ ಆಗುತ್ತೆ. ಈ ಒಂದು ಪ್ರಶ್ನೆ ಮಾಡುವಂಥ ಮನೋಭಾವನೆ ಜನತೆಯಲ್ಲಿ ಬೆಳವಣಿಗೆ ಆಗ್ತದೆ. ಇದು ವಿವಿಧ ರಾಷ್ಟ್ರಗಳಲ್ಲಿ ಪ್ರೊಟೆಸ್ಟೆಂಟ್ ಚರ್ಚ್ಗಳ ಉದಯಕ್ಕೂ ಕೂಡ ಕಾರಣ ಆಗುತ್ತೆ. ಇದು ಧಾರ್ಮಿಕ ಸುಧಾರಣಾ ಚಳುವಳಿ ಅಂತೇಳಿ ಮುಂದೆ ಕರೆಸಿಕೊಳ್ಳುತ್ತೆ. ಹಾಗಾದರೆ ಈ ಒಂದು ಧಾರ್ಮಿಕ ಸುಧಾರಣಾ ಚಳುವಳಿಯ ನಾಯಕ ಯಾರಾಗಿದ್ರು ಅಂದರೆ ಮಾರ್ಟಿನ್ ಲೂಥರ್. ನಾಯಕ ಯಾರು? ಮಾರ್ಟಿನ್ ಲೂಥರ್ ಧಾರ್ಮಿಕ ಸುಧಾರಣಾ ಚಳುವಳಿಯ ನಾಯಕ. ಈ ಒಂದು ಚಳುವಳಿಯು ಯುರೋಪ್ನ ಜನತೆಯನ್ನು ಮಧ್ಯಯುಗದ ಒಂದು ಅಂಧಕಾರ ಯುಗದಿಂದ ಆಧುನಿಕ ಯುಗದತ್ತ ಸ್ಥಿತಂತ್ರಗೊಳಿಸಿದಂತಹ ಒಂದು ಕಾಲಘಟ್ಟ ಆಗಿದೆ ಅಂತೇಳಿ ನಾವು ಧಾರ್ಮಿಕ ಸುಧಾರಣಾ ಚಳುವಳಿಯ ಒಂದು ಕಾಲಘಟ್ಟವನ್ನು
ಗಮನಿಸ್ತೀವಿ. ಹಾಗಾದರೆ ಸ್ನೇಹಿತರೆ, ಈ ಒಂದು ಧಾರ್ಮಿಕ ಸುಧಾರಣಾ ಚಳುವಳಿಗೆ ಏನೆಲ್ಲ ಅಂಶಗಳು ಮುಖ್ಯವಾಗಿ ಕಾರಣವಾಗಿತ್ತು ಅಲ್ವಾ? ಮುಖ್ಯವಾಗಿ ನಾವು ನೋಡಿದ್ವಿ ಚರ್ಚ್ನ ಒಂದು ಅಂಧಕಾರ ಅಥವಾ ಚರ್ಚ್ನಲ್ಲಿ ನಡೀತಿದ್ದಂತಹ ಲೋಪದೋಷಗಳು, ಹಾಗೆ ಪಾದ್ರಿಗಳ ಒಂದು ಏನು ಪೋಪ್ ಅಲ್ಲಿರ್ತಕ್ಕಂಥ ಪಾದ್ರಿಗಳು ಮತ್ತು ಪೋಪರ ಒಂದು ದುರಾಡಳಿತ, ಇವುಗಳ ವಿರುದ್ಧನೇ ನಡೆದಿರ್ತಕ್ಕಂಥ ಒಂದು ಚಳುವಳಿಯ ಧಾರ್ಮಿಕ ಸುಧಾರಣಾ ಚಳುವಳಿ. ಈ ಒಂದು ಸುಧಾರಣಾ ಚಳುವಳಿಯ ನಾಯಕ ಯಾರಾಗಿದ್ರು? ಮಾರ್ಟಿನ್ ಲೂಥರ್. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳಾಯ್ತಿದು. ನೆಕ್ಸ್ಟ್ ನೋಡಿ, ಹಾಗಾದರೆ ಈ ಒಂದು ಧಾರ್ಮಿಕ ಸುಧಾರಣೆಗೆ ಕಾರಣಗಳೇನು? ಧಾರ್ಮಿಕ ಕಾರಣಗಳು ಮುಖ್ಯವಾಗಿ ನೋಡೋಣ. ರೋಮನ್ ಕ್ಯಾಥೋಲಿಕ್ ಚರ್ಚ್ಗಳಲ್ಲಿ ಅನೇಕ ದುರಾಚಾರಗಳು ನಡೀತಾ ಇರ್ತವೆ. ಅವುಗಳಲ್ಲಿ ಚರ್ಚ್ನ ಪ್ರಮುಖ ಹುದ್ದೆಗಳನ್ನು ಹೆಚ್ಚಿನ ಹಣವನ್ನು ನೀಡಿದವರಿಗೆ ಮಾರುವಂಥದ್ದು. ಹಾಗೆ ಚರ್ಚ್ನ ಪಾದ್ರಿಗಳು ಸಹ ರಹಸ್ಯ ಮತ್ತು ಅನೈತಿಕ ಜೀವನವನ್ನು ನಡೆಸ್ತಾ ಇರ್ತಾರೆ. ಪೋಪ್ ಹಾಗೂ ಪಾದ್ರಿಗಳು ಇಲ್ಲಿ ವಿಲಾಸಿ ಜೀವನವನ್ನು ನಡೆಸ್ಕೊಳ್ತಾ ಇರ್ತಾರೆ. ಅಂದರೆ ಉಳಿದಂಥವರು ತುಂಬ ಕಷ್ಟಕರವಾಗಿ ಜೀವನವನ್ನು ನಡೆಸ್ತಾ ಇದ್ರು ಕೂಡ ಸಾಮಾನ್ಯ ಜನರು. ಇಲ್ಲಿರ್ತಕ್ಕಂಥ ಚರ್ಚ್ನಲ್ಲಿ ಇರ್ತಕ್ಕಂಥ ಪೋಪರು ಮತ್ತು ಪಾದ್ರಿಗಳು ವಿಲಾಸಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಲಕ್ಸುರಿ ಲೈಫನ್ನು ಇವರು ಲೀಡ್ ಮಾಡ್ತಾ ಇರ್ತಾರೆ. ಇಲ್ಲಿ ಯೇಸು ಕ್ರಿಸ್ತನ ಸರಳತೆ ಮತ್ತು ಕ್ಷಮಾಗುಣದ ಮೊದಲಾದ ತತ್ವಗಳನ್ನು ಚರ್ಚ್ ಏನು ಮಾಡುತ್ತೆ? ಸಂಪೂರ್ಣವಾಗಿ ತೀರ್ಚಿಬಿಡುತ್ತೆ, ಮರೆತು ಬಿಡುತ್ತೆ. ಹಾಗಾಗಿ ಈ ಒಂದು ಧಾರ್ಮಿಕ ಕಾರಣಗಳು ಕೂಡ ಒಂದು ಧಾರ್ಮಿಕ ಸುಧಾರಣಾ ಚಳುವಳಿಗೆ ಕಾರಣ ಆಯಿತು. ನೆಕ್ಸ್ಟ್ ನೋಡಿ, ಎರಡನೇದಾಗಿ ಪುನರುಜ್ಜೀವನದ ಪ್ರಭಾವ. ಇಲ್ಲಿ ಪುನರುಜ್ಜೀವನದ ಒಂದು ಪ್ರಭಾವದಿಂದಾಗಿ ಏನಾಗುತ್ತೆ? ಪರೋಕ್ಷವಾಗಿ ಧಾರ್ಮಿಕ ಸುಧಾರಣೆಯ ಮೇಲೆ ಪ್ರಭಾವ ಬೀರ್ತದೆ ಪುನರುಜ್ಜೀವನ. ಇದು ಜನರಲ್ಲಿ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡ್ತಕ್ಕಂಥ ಒಂದು ಕಲೆಯನ್ನು ಬೆಳೆಸುತ್ತೆ. ಹಾಗೆ ವ್ಯಕ್ತಿವಾದ, ವಿಚಾರ ಹಾಗೆ ಅಭಿವ್ಯಕ್ತಿ ಸ್ವತಂತ್ರವಾದವುಗಳನ್ನು ಕೂಡ ಜನತೆಯಲ್ಲಿ ಹುಟ್ಟು ಹಾಕುತ್ತೆ. ಮಾನವತಾವಾದಿಗಳು ಚರ್ಚ್ನ ಭ್ರಷ್ಟಾಚಾರವನ್ನು ಖಂಡಿಸ್ತಾರೆ. ಅಷ್ಟೇ ಅಲ್ಲ, ಇವರು ತಮ್ಮ ಬರವಣಿಗೆಗಳ ಮೂಲಕ ಪಾದ್ರಿಗಳನ್ನು ಅಪಹಾಸ್ಯ ಮಾಡ್ತಾರೆ. ಅದೇ ರೀತಿ ಚರ್ಚ್ನ ನಾಚಿಕೆಗೇಡುತನವನ್ನು ಬಹಿರಂಗಪಡಿಸ್ತಾರೆ. ಇದೆಲ್ಲ ಆಗಿದ್ದು ಆದ್ದರಿಂದ ಅಂದರೆ ಪುನರುಜ್ಜೀವನದ ಪ್ರಭಾವದಿಂದ ಅಂತ ನಾವು ಗಮನಿಸ್ತೀವಿ. ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಪಾಯಿಂಟು, ರಾಜಕೀಯ ಕಾರಣಗಳೇನಿತ್ತು ಅಲ್ವಾ? ಧಾರ್ಮಿಕ ಸುಧಾರಣೆಗೆ ರಾಜಕೀಯ ಕಾರಣಗಳು ಏನಿತ್ತು ಅಂತ ನೋಡೋದಾದರೆ, ಇಲ್ಲಿ ಚರ್ಚ್ಗಳು ರಾಜ್ಯಗಳ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾಯಿದ್ರು. ಚರ್ಚ್ ಏನು ಮಾಡ್ತಾಯಿತ್ತು? ರಾಜ್ಯದ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇತ್ತು, ಎಲ್ಲದಕ್ಕೂ ಮೂಗು ತೋರಿಸ್ತಾ ಇತ್ತು. ಅಲ್ಲದೆ ಜನರ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸುವ ಹಕ್ಕನ್ನು ಕೂಡ ಚರ್ಚೆ ಹೊಂದಿತ್ತು. ರಾಜ್ಯಗಳ ಆಂತರಿಕ ವ್ಯವಹಾರದಲ್ಲಿ ಚರ್ಚೆ ಎಲ್ಲದಕ್ಕೂ ಭಾಗವಹಿಸ್ತಾ ಇದ್ದರಿಂದ ಬೇರೆ ಎಲ್ಲ ಜನರ ಮೇಲೆ ತೆರಿಗೆಯನ್ನು ಹೆಚ್ಚಿನದಾಗಿ ವಿಧಿಸಿ ಎಲ್ಲ ಹಕ್ಕನ್ನು ಕೂಡ ಚರ್ಚೆ ಹೊಂದಿತ್ತು. ಜೊತೆಗೆ ಪೋಪ್ ಯುರೋಪ್ನ ಎಲ್ಲ ಚರ್ಚ್ಗಳ ಪದಾಧಿಕಾರಿಗಳನ್ನು ನೇಮಕ ಮಾಡ್ತಿದ್ದನಲ್ಲದೆ ನ್ಯಾಯಾಂಗ ಅಧಿಕಾರಗಳನ್ನು ಕೂಡ ಈತನೇ ಹೊಂದಿದ್ದ. ಯಾರು? ಪೋಪನೇ ಎಲ್ಲ ಅಧಿಕಾರಿಗಳನ್ನು, ಚರ್ಚ್ನ ಪದಾಧಿಕಾರಿಗಳನ್ನು ಕೂಡ ಆತನೇ ನೇಮಕ ಮಾಡ್ತಿದ್ದ. ಹಾಗೆ ನ್ಯಾಯಾಂಗ ಅಧಿಕಾರಿಗಳನ್ನು ಕೂಡ ಆತನೇ ನೇಮಿಸ್ತಾ ಇದ್ದ. ರಾಜನಿಗೆ ಇದ್ದ ಸ್ವತಂತ್ರವನ್ನು ಚರ್ಚ್ಗಳು ಕಿತ್ತುಕೊಂಡಿದ್ದವು. ಹಾಗಾಗಿ ರಾಜ ನಾಮ ಮಾತ್ರ ಮುಖ್ಯಸ್ಥನಾಗಿ ಇದ್ದು ರಿಮೈನಿಂಗ್ ಎಲ್ಲ ಅಧಿಕಾರವನ್ನು ಯಾರು ಕೇಂದ್ರೀಕರಣ ಮಾಡ್ಕೊಂಡಿದ್ರು, ಸೆಂಟ್ರಲೈಸೇಷನ್ ಮಾಡ್ಕೊಂಡಿದ್ರು? ಇರತಕ್ಕಂಥ ಪೋಪ್ಗಳು ಮತ್ತು ಪಾದ್ರಿಗಳ ಒಂದು ಅಧಿಕಾರವೆಲ್ಲವೂ ಕೂಡ ಅವ್ರ ಕೈಲೇ ಇರ್ತಾ ಇತ್ತು. ಸೊ ಹಾಗಾಗಿ ಈ ಒಂದು ರಾಜಕೀಯ ಅಂಶಗಳು ಕೂಡ ಈ ಒಂದು ಧಾರ್ಮಿಕ ಸುಧಾರಣೆಗೆ ಪ್ರಮುಖ ಕಾರಣ ಆಯಿತು. ನೆಕ್ಸ್ಟ್ ನೋಡಿ, ಆರ್ಥಿಕ ಕಾರಣಗಳು ಯಾವ ರೀತಿ ಧಾರ್ಮಿಕ ಸುಧಾರಣೆಗೆ ಕಾರಣ ಆಗ್ತವೆ ಅಂತ ನೋಡೋಣ. ಆರ್ಥಿಕ ಅಂಶಗಳು. ಇಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚ್ ತುಂಬ ಶ್ರೀಮಂತವಾಗಿರ್ತದೆ. ಇದು ಹೆಚ್ಚಿನ ಪ್ರಮಾಣದ ಭೂಮಿ, ಹಣ, ಇತರೆ ವೈಭವಯುತ ಕಟ್ಟಡಗಳು ಹಾಗೂ ವಸ್ತುಗಳನ್ನು ಹೊಂದಿತ್ತು. ಯಾವುದು? ಇಲ್ಲಿನ ರೋಮನ್ ಕ್ಯಾಥೋಲಿಕ್ ಚರ್ಚ್. ಅಷ್ಟೇ ಅಲ್ಲ, ಇವರು ತೆರಿಗೆಗಳನ್ನು ಮತ್ತು ದಂಡಗಳನ್ನು ಕೊಡುವಂತೆ ಜನರಿಗೆ ತುಂಬ ಹಿಂಸೆಯನ್ನು ಕೂಡ ನೀಡ್ತಾ ಇದ್ರು ಅಲ್ವಾ? ಅದರ ಜೊತೆಯಲ್ಲಿ ಪೋಪ್ ಮತ್ತು ಪಾದ್ರಿಗಳೇನಿದ್ರಲ್ಲ, ಇವರು ಅಧಿಕ ದುಂದುಗಾರಿಕೆ ಮತ್ತು ವಿಲಾಸಿ ಜೀವನವನ್ನು ನಡೆಸ್ತಾ ಇದ್ರು. ಅಂದರೆ ತುಂಬ ಎಕ್ಸ್ಪೆನ್ಸಿವ್, ತುಂಬ ಖರ್ಚು ವೆಚ್ಚಗಳನ್ನು ಮಾಡ್ತಾಯಿದ್ರು. ಅಷ್ಟೇ ಅಲ್ಲ, ಲಕ್ಸುರಿ ಲೈಫನ್ನು ಇವರು ಲೀಡ್ ಮಾಡ್ತಾಯಿದ್ರು. ಇವರು ಟಿತ್, ಪೀಟರ್ ಪೆನ್ಸ್ ಮೊದಲಾದ ತೆರಿಗೆಗಳನ್ನು ಜನರಿಂದ ಸಂಗ್ರಹವನ್ನು ಮಾಡ್ತಾಯಿದ್ರು. ಅಂದರೆ ಪೋಪ್ ಮತ್ತು ಪಾದ್ರಿಗಳು ಜನರಿಂದ ಯಾವ ಒಂದು ತೆರಿಗೆಗಳನ್ನು ಸಂಗ್ರಹಿಸ್ತಿದ್ರು ಅಂತಂದರೆ ಟಿತ್ ಮತ್ತು ಪೀಟರ್ ಪೆನ್ಸ್ ಎಂಬಂಥ ತೆರಿಗೆಗಳನ್ನು ಜನರಿಂದ ಸಂಗ್ರಹಿಸ್ತಿದ್ರು. ಹಾಗೆ ಚರ್ಚ್ನ ಅಧಿಕ ಆರ್ಥಿಕ ಹೊರೆಯಿಂದಾಗಿ ರಾಜರುಗಳು ಕೂಡ ಮತ್ತು ಜನತೆಯು ಕೂಡ ಏನಾದರೂ
ಕುಗ್ಗಿ ಹೋದ್ರು ಇದರಿಂದಾಗಿ ಏನಾಯಿತು, ಈ ಒಂದು ಆರ್ಥಿಕ ಅಂಶಗಳು ಧಾರ್ಮಿಕ ಸುಧಾರಣೆಯನ್ನು ಮಾಡಲೇಬೇಕಂತಕ್ಕಂಥ ಆ ಉದ್ದೇಶಕ್ಕೆ ಈ ಅಂಶಗಳು ಕಾರಣ ಆಯಿತು. ನೆಕ್ಸ್ಟ್ ನೋಡಿ, ಇನ್ನೊಂದು ಕ್ಷಮಾಪಣಾ ಪತ್ರಗಳ ಮಾರಾಟ. ಇಲ್ಲಿ ಕ್ಷಮಾಪಣಾ ಪತ್ರಗಳ ಮಾರಾಟ, ಕ್ಷಮಾಪಣಾ ಪತ್ರ ಅಂತಂದ್ರೆ ಏನಪ್ಪ ಅಂತಂದರೆ, ಪೋಪ್ನ ಹೆಸರಿನಲ್ಲಿ ತಪ್ಪು ಮಾಡಿದವರನ್ನ ಕ್ಷಮೆ ನೀಡೋದಕ್ಕೋಸ್ಕರ ವಿತರಿಸಲಾಗ್ತಿದ್ದಂತಹ ಪತ್ರಗಳನ್ನು ಕ್ಷಮಾಪಣಾ ಪತ್ರಗಳು ಅಂತೇಳಿ ಕರೀತಾರೆ. ಯಾರಾದರೂ ಏನಾರ ತಪ್ಪು ಮಾಡಿದರೆ ಈ ಒಂದು ಪತ್ರಗಳನ್ನು ಕೊಂಡ್ಕೊಂಡಾಗ ಏನಾಗುತ್ತೆ, ಅವರು ಪಾಪದಿಂದ ಮುಕ್ತಿಯನ್ನು ಹೊಂದುತ್ತಾರೆ ಅಂತಕ್ಕಂಥ ಮೂಢನಂಬಿಕೆಯನ್ನು ಏನು ಮಾಡುತ್ತೆ, ಚರ್ಚೆ ಹುಟ್ಟು ಹಾಕಿರುತ್ತೆ. ಹಾಗಾಗಿ ಈ ಒಂದು ಕ್ಷಮಾಪಣಾ ಪತ್ರಗಳನ್ನು ಹಂಚ್ತಾ ಇರ್ತಾರೆ. ಹೀಗಾಗಿ ಪೋಪ್ನ ಹೆಸರಿನಲ್ಲಿ ಕೊಡ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ಜನರು ಪಾಪದಿಂದ ವಿಮುಕ್ತಿ ಹೊಂದುತ್ತಾರೆ ಅಂತೇಳಿ ಜನರಲ್ಲಿ ಮೂಢನಂಬಿಕೆಯನ್ನು ಹುಟ್ಟು ಹಾಕಿರ್ತಾರೆ ಚರ್ಚಿನ ಪೋಪರು. ಈ ಒಂದು ಪಾಪ ಕಾರ್ಯಗಳು ಅಥವಾ ದುಷ್ಕೃತ್ಯಗಳನ್ನು ಮಾಡಿ ಸಿಗಾಕೊಂಡ್ರೆ ಜನತೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಹಣ ನೀಡುವ ಮೂಲಕ ಕ್ಷಮಾಪಣಾ ಪತ್ರಗಳನ್ನು ಖರೀದಿ ಮಾಡ್ತಾ ಇದ್ರು. ಇಂಡೈರೆಕ್ಟ್ ಆಗಿ ಕರಪ್ಷನ್, ಇದೊಂದು ಭ್ರಷ್ಟಾಚಾರ ಅಲ್ವಾ. ಹಾಗೆ ಕ್ಷಮಾಪಣಾ ಪತ್ರಗಳನ್ನು ಖರೀದಿಸಿದ ಪಾಪಿಗಳು ಹಾಗೂ ಅಪರಾಧಿಗಳಿಗೆ ಶಿಕ್ಷೆಯಿಂದ ವಿನಾಯಿತಿಯನ್ನು ನೀಡ್ತಾ ಇದ್ರು. ಇದರಿಂದ ಏನಾಯಿತು, ಜನರು ತೀವ್ರವಾಗಿ ಆಕ್ರೋಶಕ್ಕೆ ಒಳಗಾದರು. ಇದು ಕೂಡ ಏನಾಯಿತು, ಈ ಒಂದು ಧಾರ್ಮಿಕ ಸುಧಾರಣಾ ಚಳುವಳಿಗೆ ಪ್ರಮುಖ ಕಾರಣವಾಯಿತು. ಏನೇನು ಧಾರ್ಮಿಕ ಕಾರಣಗಳು, ಪುನರುಜ್ಜೀವನದ ಪ್ರಭಾವ, ರಾಜಕೀಯ ಅಂಶಗಳು, ಆರ್ಥಿಕ ಅಂಶಗಳು ಹಾಗೂ ಕ್ಷಮಾಪಣಾ ಪತ್ರಗಳನ್ನು ಮಾರಾಟ ಮಾಡಿದ್ದು. ಇವೆಲ್ಲ ಅಂಶಗಳಿಂದ ಏನಾಯಿತು, ಮುಖ್ಯವಾಗಿ ಧಾರ್ಮಿಕ ಸುಧಾರಣೆ ಚಳುವಳಿಯತ್ತ ಜನರು ತಮ್ಮ ಮುಖವನ್ನು ತಿರುಗಿಸಿದರು. ಹಾಗಾದರೆ ಧಾರ್ಮಿಕ ಸುಧಾರಣಾ ಚಳುವಳಿಗೆ ಇನ್ನೊಂದು ಸುಧಾರಣೆ ಸೇರಿಕೊಳ್ಳುತ್ತೆ, ಅದನ್ನು ಪ್ರತಿ ಧಾರ್ಮಿಕ ಸುಧಾರಣೆ ಅಂತೇಳಿ ಕರಿತೀವಿ. ಹಾಗಾದರೆ ಪ್ರತಿ ಧಾರ್ಮಿಕ ಸುಧಾರಣೆ ಅಂದ್ರೆ ಏನು ಅಂತೇಳಿ ನಾವು ಗಮನಿಸಬೇಕಾಗತ್ತೆ. ಧಾರ್ಮಿಕ ಸುಧಾರಣೆ ಒಂದು ಕಡೆ ಆದರೆ ಪ್ರತಿ ಧಾರ್ಮಿಕ ಸುಧಾರಣೆ ಅಂತಂದರೆ ಏನು ಅಂತೇಳಿ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ನೋಡಿ, ಯಾರಂದರೆ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ವಿರುದ್ಧ ಪ್ರೊಟೆಸ್ಟೆಂಟ್ ಪಂಥವು, ಅಂದರೆ ಈ ಒಂದು ಎರಡು ಪಂಥಗಳಿರುತ್ತೆ ಮುಖ್ಯವಾಗಿ ಇಲ್ಲಿ, ರೋಮನ್ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತೇಳಿ ಎರಡು, ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತೇಳಿ ಎರಡು ಪಂಥಗಳಿರ್ತದೆ. ಈ ಎರಡು ಪಂಥಗಳಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ವಿರುದ್ಧ ಪ್ರೊಟೆಸ್ಟೆಂಟ್ ಪಂಥ ಏನು ಮಾಡುತ್ತೆ, ಪ್ರೊಟೆಸ್ಟೆಂಟ್ ಪಂಥವು ಮಾರ್ಟಿನ್ ಲೂಥರ್ನ ನಾಯಕತ್ವದಲ್ಲಿ ಒಂದು ಚಳುವಳಿಯನ್ನು ಹೂಡಿದಂಥ ಚಳುವಳಿನೇ ಕ್ಯಾಥೋಲಿಕ್ ಪಂಥವು ತನ್ನ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳುತ್ತೆ, ಮೂಲೆ ಗುಂಪಾಗುತ್ತೆ. ಅನಂತರ ಪ್ರೊಟೆಸ್ಟೆಂಟ್ ಪಂಥ ಏನಾಗುತ್ತೆ, ಹೆಚ್ಚು ಜನಪ್ರಿಯತೆಯನ್ನು ಗಳಿಸುತ್ತೆ. ಇಲ್ಲಿ ಪ್ರೊಟೆಸ್ಟೆಂಟ್ ಪಂಥವು ಕ್ಷಿಪ್ರಗತಿಯಲ್ಲಿ ಯುರೋಪಿನಾದ್ಯಂತ ಪ್ರಚಾರವಾಗೋದಕ್ಕೆ ಕ್ಯಾಥೋಲಿಕರು ಕೂಡ ಇಲ್ಲಿ ಜಾಗೃತಿಯನ್ನು ಮೂಡಿಸಿದಂತಾಗುತ್ತೆ. ಕ್ಯಾಥೋಲಿಕರನ್ನು ಜಾಗೃತಗೊಳಿಸ್ತಾರೆ. ಪ್ರೊಟೆಸ್ಟೆಂಟರ ಬೆಳವಣಿಗೆಯನ್ನು ತಡೆಯೋದಕ್ಕೋಸ್ಕರ ಕ್ಯಾಥೋಲಿಕ್ ಚರ್ಚ್ಗಳು ತಮ್ಮೊಳಗೆ ಏನು ಮಾಡ್ತಾ ಇರ್ತಾರೆ, ಸುಧಾರಣೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಕಾರ್ಯಪ್ರವೃತ್ತರಾಗ್ತಿರ್ತಾರೆ. ಇದನ್ನೇ ಪ್ರತಿ ಸುಧಾರಣಾ ಚಳುವಳಿ ಅಂತೇಳಿ ಕರೀತಾರೆ. ಏನನ್ನ, ಈ ಒಂದು ಪ್ರತಿ ಸುಧಾರಣಾ ಚಳುವಳಿ ಅಂತಂದರೆ ಮುಖ್ಯವಾಗಿ ನೋಡಿ, ಪ್ರೊಟೆಸ್ಟೆಂಟರ ಬೆಳವಣಿಗೆಯನ್ನು ತಡೆಯೋದಕ್ಕೋಸ್ಕರ ಕ್ಯಾಥೋಲಿಕ್ ಚರ್ಚ್ಗಳು ತಮ್ಮೊಳಗಡೆ ಸುಧಾರಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಕಾರ್ಯಪ್ರವೃತ್ತರಾಗಿರ್ತಾರೆ. ಸೊ ಇದನ್ನೇ ಸುಧಾರಣೆಗೆ ಪ್ರತಿ ಸುಧಾರಣೆ, ಅಂದರೆ ಈಗ ಆಲ್ರೆಡಿ ಧಾರ್ಮಿಕ ಸುಧಾರಣೆಯನ್ನು ಮಾಡ್ತಾ ಇರ್ತಾರೆ, ಆ ಸುಧಾರಣೆಗೆ ಪ್ರತಿ ಸುಧಾರಣಾ ಚಳುವಳಿ, ಇವರು ಮಾಡ್ಕೊಂಡಂಥ ಚಳುವಳಿಯನ್ನು ಪ್ರತಿ ಸುಧಾರಣಾ ಚಳುವಳಿ ಅಂಥೇಳಿ ಕರಿತೀವಿ. ಹೀಗೆ ಈ ಒಂದು ಪ್ರತಿ ಸುಧಾರಣಾ ಚಳುವಳಿ ಮುಖ್ಯವಾಗಿ 4 ಉದ್ದೇಶಗಳನ್ನು ಒಳಗೊಂಡಿರುತ್ತೆ. ಯಾವುದು, ಈ ಒಂದು ಪ್ರತಿ ಸುಧಾರಣಾ ಚಳುವಳಿ ಮುಖ್ಯವಾಗಿ 4 ಉದ್ದೇಶಗಳನ್ನು ಒಳಗೊಂಡಿರ್ತದೆ. ಏನು ಆ 4 ಉದ್ದೇಶಗಳು ಅಂದರೆ ನೋಡಿ, ಮೊದಲನೇದಾಗಿ ಶಿಕ್ಷಿಸುವುದು, ಎರಡನೇದು ಸುಧಾರಿಸುವುದು, ಮೂರನೇದಾಗಿ ಮತಾಂತರಿಸುವುದು, ನಾಲ್ಕನೇದಾಗಿ ಸಾಮಾಜಿಕ ಸೇವೆ ಕೈಗೊಳ್ಳುವುದು. ಮುಖ್ಯವಾಗಿ ಈ 4 ಅಂಶಗಳನ್ನು ಈ ಒಂದು ಪ್ರತಿ ಸುಧಾರಣಾ ಚಳುವಳಿ ಉದ್ದೇಶಗಳಾಗಿ ನಾವು ಗಮನಿಸ್ಬೋದು. ಇಲ್ಲಿ ಗಮನಿಸಿ, 1545ರಲ್ಲಿ ಟ್ರೆಂಟ್ನಲ್ಲಿ ಸಭೆ ಸೇರಿದ ಧರ್ಮಗುರುಗಳು ಚರ್ಚ್ನಲ್ಲಿದ್ದಂತಹ ಎಲ್ಲ ದುರಾಚಾರಗಳನ್ನು ಹೋಗಲಾಡಿಸಲು ಚರ್ಚ್ನಲ್ಲಿ ಸುಧಾರಣೆ ತರಲು ತೀರ್ಮಾನವನ್ನು ಮಾಡ್ತಾರೆ. ಹಾಗಾದರೆ ಈ ಒಂದು ಸಭೆಯ ಮುಖ್ಯ ತೀರ್ಮಾನಗಳು ಏನೇನಾಗಿತ್ತು ಅಂತಂದರೆ, ಕ್ಷಮಾಪಣಾ ಪತ್ರಗಳ ಮಾರಾಟವನ್ನು ಕಂಪ್ಲೀಟಾಗಿ ನಿಷೇಧಿಸಬೇಕು ಅಂತ ಹೇಳ್ತಾರೆ. ಹಾಗೆ ಎರಡನೇದಾಗಿ ಬಿಷಪ್ಪರು
ಮತ್ತು ಇತರೆ ಧರ್ಮಾಧಿಕಾರಿಗಳಿಗಾಗಿ ಕಠಿಣ ಶಿಸ್ತುಬದ್ಧ ಕಾನೂನುಗಳನ್ನು ಜಾರಿಗೊಳಿಸ್ತಾರೆ. ಮೂರನೇದಾಗಿ ಚರ್ಚ್ನ ಸೇವಾ ಪುಸ್ತಕವನ್ನು ಪರಿಷ್ಕರಣೆಗೊಳಪಡಿಸ್ತಾರೆ. ನಾಲ್ಕನೇದಾಗಿ ಜೀಸಸ್ರ ನೇರವಾದ ತತ್ವಗಳನ್ನು ಪ್ರಚಾರ ಮಾಡಲಿಕ್ಕೆ ಮುಂದಾಗ್ತಾರೆ. ಇದಿಷ್ಟು ಅಂಶಗಳು ಮುಖ್ಯವಾಗಿ 1545ರಲ್ಲಿ ಟ್ರೆಂಟ್ನಲ್ಲಿ ನಡೆದಂಥ ಒಂದು ಸಭೆಯಲ್ಲೇ ಆಗಿರ್ತಕ್ಕಂಥ, ಅಂದರೆ ಧರ್ಮಗುರುಗಳು ಚರ್ಚ್ನಲ್ಲಿದ್ದಂಥ ಎಲ್ಲ ದುರಾಚಾರಗಳನ್ನು ಹೋಗಲಾಡಿಸ್ಬೇಕನ್ನೋ ಉದ್ದೇಶದಿಂದ, ಚರ್ಚ್ನಲ್ಲಿ ಸುಧಾರಣೆ ತರುವ ಉದ್ದೇಶದಿಂದ ಒಂದಷ್ಟು ತೀರ್ಮಾನಗಳನ್ನು ಕೈಗೊಳ್ತಾರೆ. ಇವುಗಳು ಈ ಮುಂದಿನಂತೆ ನಾವು ಗಮನಿಸಿದ್ವಿ. ಹಾಗೆ ನೋಡಿ, ಇಗ್ನೇಷಿಯಸ್ ಲಯೋಲಾ ಯಾರು? ಇಗ್ನೇಷಿಯಸ್ ಲಯೋಲಾ ಯಾರು ಈತ ಅಂತಂದರೆ, ಇಗ್ನೇಷಿಯಸ್ ಲಯೋಲಾ 1834ರಲ್ಲಿ ಒಂದು ಜೀಸಸ್ ಸೊಸೈಟಿ ಎಂಬಂಥ ಒಂದು ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾನೆ. ಪ್ರತಿ ಸುಧಾರಣಾ ಚಳುವಳಿಯು ಇಲ್ಲಿ ಬಲಿಷ್ಠ ಆಗಲಿಕ್ಕೆ ಇದು ಅನುಕೂಲ ಆಗುತ್ತೆ. ಈತನು ದೇವರು ಮತ್ತು ಧರ್ಮ ಸೇವೆ ಮಾಡುವ ನಿಸ್ವಾರ್ಥ ವಿದ್ಯಾವಂತ ಶಿಸ್ತು ಹೊಂದಿರುವ ಪಾದ್ರಿಗಳನ್ನು ಇದರಲ್ಲಿ ಸಂಘಟಿಸ್ತಾನೆ. ಇವರನ್ನ ಜೆಸ್ಯೂಟ್ಸ್ ಅಂತೇಳಿ ಕರೀತಾರೆ. ಜೆಸ್ಯೂಟ್ಸ್ಗಳ ಮುಖ್ಯ ಉದ್ದೇಶ ಏನಾಗಿರುತ್ತೆ? ಚರ್ಚ್ಗಳು ಕಳೆದುಕೊಂಡಿದ್ದಂತಹ ವೈಭವ ಮತ್ತು ಅಧಿಕಾರವನ್ನು ಪುನರ್ ಸ್ಥಾಪಿಸುವಂಥದ್ದೇ ಜೆಸ್ಯೂಟ್ಗಳ ಮುಖ್ಯ ಉದ್ದೇಶವಾಗಿರುತ್ತದೆ. ಇದಿಷ್ಟು ಮುಖ್ಯವಾಗಿ ಈ ಒಂದು ಪ್ರತಿ ಸುಧಾರಣೆಯನ್ನು ಕುರಿತಾಗಿರ್ತಕ್ಕಂಥ ಮುಖ್ಯಾಂಶಗಳು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಧಾರ್ಮಿಕ ಸುಧಾರಣೆಯಿಂದಾಗಿರ್ತಕ್ಕಂಥ ಪರಿಣಾಮಗಳೇನಾಗಾದ್ರೆ ಅಲ್ವಾ? ಧಾರ್ಮಿಕ ಸುಧಾರಣೆಯಿಂದ ಯುರೋಪ್ನಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು? ಧಾರ್ಮಿಕ ಸುಧಾರಣೆಯು ಪ್ರತಿಯೊಬ್ಬನನ್ನ ಮೂಢ ನಂಬಿಕೆಗಳಿಂದ ಮುಕ್ತಗೊಳಿಸಿತು, ಅಲ್ಲದೆ ಆತನಿಗೆ ಸ್ವತಂತ್ರವನ್ನು ಕೂಡ ದೊರಕಿಸಿಕೊಟ್ಟಿತು. ಎರಡನೇದಾಗಿ, ಈ ಒಂದು ಧಾರ್ಮಿಕ ಸುಧಾರಣಾ ಚಳುವಳಿಯಿಂದಾಗಿ ಕ್ರೈಸ್ತ ಧರ್ಮದ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಪಂಥಗಳನ್ನು ಪುನಶ್ಚೇತನಗೊಳಿಸಿತು. ಮೂರನೇದಾಗಿ, ಈ ಒಂದು ಚಳುವಳಿಯ ಪರಿಣಾಮದಿಂದಾಗಿ ಪೋಪ್ ಮತ್ತು ಚರ್ಚ್ನ ಪ್ರಾಬಲ್ಯ ಏನಾಗುತ್ತೆ? ಕಂಪ್ಲೀಟ್ ಆಗಿ ಕುಸಿದು ಬೀಳ್ತದೆ. ನೆಕ್ಸ್ಟು, ಈ ಚಳುವಳಿಯಿಂದಾಗಿ ರಾಷ್ಟ್ರೀಯ ಪ್ರಭುತ್ವಗಳು ಏನಾಗುತ್ತೆ? ಬಲಿಷ್ಠವಾಗುತ್ತೆ. ನಾಲ್ಕನೇದಾಗಿ ಪ್ರಪಂಚದಾದ್ಯಂತ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಲಾಗುತ್ತೆ. ಆರನೇದಾಗಿ, ಬೈಬಲ್ ಸ್ಥಳೀಯ ಭಾಷೆಗಳಿಗೆ ಭಾಷಾಂತರವಾಗುತ್ತೆ. 7ನೇ ಪಾಯಿಂಟು, ಜೀಸಸ್ನ ನೇರವಾದ ತತ್ವಗಳನ್ನು ಪ್ರಸಾರ ಮಾಡೋದಕ್ಕೆ ಈ ಒಂದು ಧಾರ್ಮಿಕ ಸುಧಾರಣಾ ಚಳುವಳಿಯ ಪರಿಣಾಮವಾಗಿ ಆರಂಭ ಆಗ್ತದೆ. ಇದಿಷ್ಟು ಧಾರ್ಮಿಕ ಸುಧಾರಣಾ ಚಳುವಳಿಯ ಪ್ರಮುಖ ಅಂಶಗಳು. ನೆಕ್ಸ್ಟ್ ನೋಡಿ, ಲಾಂಗ್ ಆನ್ಸರ್ಸು. ಭೌಗೋಳಿಕ ಅನ್ವೇಷಣೆಯ ಕಾರಣಗಳು ಮತ್ತು ಪರಿಣಾಮಗಳನ್ನು ಕುರಿತು ವಿವರಿಸಿ. ಮೊದಲು ಕಾರಣಗಳನ್ನು ನೋಡೋಣ. ಕಾನ್ಸ್ಟಾಂಟಿನೋಪಲ್ ನಗರದ ವಶ ಇಷ್ಟರಲ್ಲಾಗುತ್ತೆ. 1453ರಲ್ಲಿ ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ಳಾಗುತ್ತೆ. ಯಾರು? ಆಟೋವನ್ ಟರ್ಕರು. ಕ್ರಿಸ್ತ ಶಕ 1453ರಲ್ಲಿ ಈ ನಗರವನ್ನು ಕಂಪ್ಲೀಟಾಗಿ ವಶಪಡಿಸ್ಕೊಳ್ಳಾಗುತ್ತೆ. ಅದರಿಂದ ಏನು ಪರಿಣಾಮಗಳಾಗುತ್ತೆ ಅಂತಂದರೆ ನೋಡಿ, ಈ ನಗರದ ಆಧುನಿಕ ಹೆಸರೇ ಇಸ್ತಾಂಬುಲ್. ಇದು ಮಧ್ಯ ಏಷ್ಯಾದಲ್ಲಿ ಈ ನಗರದ ಪೂರ್ವ ಮತ್ತು ಪಶ್ಚಿಮ ರಾಷ್ಟ್ರಗಳ ನಡುವೆ ಏಕೈಕ ಭೂಮಾರ್ಗ ವ್ಯಾಪಾರ ಕೇಂದ್ರವಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಆಟೋವನ್ ಟರ್ಕರು 1453ರಲ್ಲಿ ಈ ನಗರವನ್ನು ವಶಪಡಿಸ್ಕೊಳ್ತಾರೆ. ಅನಿವಾರ್ಯವಾಗಿ ಭೂಮಾರ್ಗದ ವ್ಯಾಪಾರಗಳೆಲ್ಲ ನಿರ್ಬಂಧಿಸಲಾಗುತ್ತೆ. ಈ ಅನಿವಾರ್ಯತೆಯಿಂದ ಏನಾಗುತ್ತೆ? ನೌಕಾಯಾನಿಗಳಿಗೆ ಅಥವಾ ಈ ಒಂದು ಭೂಮಾರ್ಗ ಮತ್ತು ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಈ ಅಂಶನೂ ಕೂಡ ಸ್ಫೂರ್ತಿಯಾಗ್ತದೆ ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, ಪೂರ್ವ ರಾಷ್ಟ್ರಗಳ ಸರಕುಗಳಿಗಿದ್ದ ಬೇಡಿಕೆ. ಇಲ್ಲಿ ಪಶ್ಚಿಮ ರಾಷ್ಟ್ರಗಳ ಮಾರುಕಟ್ಟೆಗಳಲ್ಲಿ ಅತಿ ಹೆಚ್ಚು ಬೇಡಿಕೆ ಇದ್ದ ವಸ್ತುಗಳು ಅಂತಂದರೆ ಪೂರ್ವ ರಾಷ್ಟ್ರಗಳಲ್ಲಿ ಅವು ಸಿಗ್ತಾ ಇದ್ದು. ಅವ್ರಿಗೇನು ಬೇಡಿಕೆಗಳಿತ್ತು ಅವೆಲ್ಲ ಪೂರ್ವ ರಾಷ್ಟ್ರಗಳಲ್ಲಿ ಸಿಗ್ತಾ ಇತ್ತು. ಬೇಡಿಕೆ ಇದ್ದ ಸರಕುಗಳೆಂದರೆ ಯಾವುವು ಅಂದರೆ ಸಾಂಬಾರ ಪದಾರ್ಥಗಳಾಗಿರ್ಬೋದು, ಮೆಣಸು, ದಾಲ್ಚಿನ್ನಿ ಇತ್ಯಾದಿಗಳು ಪೂರ್ವ ರಾಷ್ಟ್ರಗಳಲ್ಲಿ ಸಿಗ್ತಾ ಇದ್ವು. ಅವುಗಳೆಲ್ಲ ಪಶ್ಚಿಮ ರಾಷ್ಟ್ರಗಳಿಗೆ ಅವಶ್ಯಕವಾಗಿತ್ತು. ಆದ್ದರಿಂದ ಏನು ಮಾಡ್ತಾರೆ? ಕಾನ್ಸ್ಟಾಂಟಿನೋಪಲ್ ನಗರದ ಪತನದ ನಂತರವೂ ಕೂಡ ಪಶ್ಚಿಮ ರಾಷ್ಟ್ರಗಳ ವ್ಯಾಪಾರಸ್ಥರು ಪೂರ್ವ ರಾಷ್ಟ್ರಗಳೊಂದಿಗೆ ತಮ್ಮ ವ್ಯಾಪಾರವನ್ನು ಮುಂದುವರಿಸ್ತಾರೆ. ನೆಕ್ಸ್ಟ್ ನೋಡಿ, ಪ್ರವಾಸಿಗರ ವರದಿಗಳು. ಈ ಒಂದು ಪ್ರವಾಸಿಗರಿಂದ ನೀಡಿದಂಥ ವರದಿಗಳಿಂದನೂ ಕೂಡ ಏನಾಗುತ್ತೆ? ಇನ್ನೊಂದಷ್ಟು ಭೌಗೋಳಿಕ ಅನ್ವೇಷಣೆಗಳಿಗೆ ಸ್ಫೂರ್ತಿ ಸಿಗುತ್ತೆ. ಅಂದರೆ ಪೂರ್ವ ರಾಷ್ಟ್ರಗಳಿಗೆ ಪಶ್ಚಿಮ ರಾಷ್ಟ್ರಗಳ ಹಲವಾರು ಪ್ರವಾಸಿಗರು ಭೇಟಿ ನೀಡಿ
ಅವರು ಇಲ್ಲಿನ ವಿಪುಲ ಸಂಪತ್ತಿನ ಬಗ್ಗೆ ವರ್ಣನಾತ್ಮಕ ಮಾಹಿತಿಯನ್ನು ನೀಡ್ತಾರೆ. ಇಟಲಿಯ ಮಾರ್ಕೋಫೋಲೋ ಆಗಿರ್ಬೋದು, ನಿಕೊಲೋಫೋಲೋ ಆಗಿರ್ಬೋದು ಮೊದಲಾದಂಥ ಪ್ರವಾಸಿಗರು ಪೂರ್ವ ರಾಷ್ಟ್ರಗಳಿಗೆ ಭೇಟಿ ನೀಡಿ ತಮ್ಮದೇ ಆಗಿರ್ತಕ್ಕಂಥ ಅನುಭವಗಳನ್ನು ಬರವಣಿಗೆಗಳ ಮೂಲಕ ಬಿಟ್ಟು ಹೋಗಿರ್ತಾರೆ. ಇವುಗಳು ಏನಾಗುತ್ತೆ, ಯುರೋಪಿಯನ್ನರಿಗೆ ಅಥವಾ ಯುರೋಪಿನ ವ್ಯಾಪಾರಸ್ಥರಿಗೆ ಒಂದು ಮಾರ್ಗಸೂಚಿಯಾಗುತ್ತೆ. ನೆಕ್ಸ್ಟ್ ನೋಡಿ, ರಾಜಕುಮಾರ ಹೆನ್ರಿಯ ಪರಿಶ್ರಮ. ಇಲ್ಲಿ ಪೋರ್ಚುಗಲ್ನ ದೊರೆಯಾಗಿರ್ತಕ್ಕಂಥ ರಾಜ ಹೆನ್ರಿ ನೌಕಾಯಾನ ತರಬೇತಿ ಶಾಲೆಯನ್ನು ಸ್ಥಾಪನೆ ಮಾಡ್ತಾನೆ. ಅಲ್ಲಿನ ಯುವಕರಿಗೆ ಹಡಗುಗಳ ತಯಾರಿಕೆ ಮಾಡೋದು ಹೇಗೆ ಮತ್ತು ಸಮುದ್ರಗಳ ಮೇಲೆ ಪ್ರಯಾಣವನ್ನು ಮಾಡುವಂಥದ್ದು ಹೇಗೆ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಟ್ರೈನಿಂಗನ್ನು ಕೊಟ್ಟು ಕಳಿಸ್ತಾನೆ ಈ ಒಂದು ನೌಕಾಯಾನ ತರಬೇತಿಯ ಶಾಲೆಯ ಮುಖಾಂತರ. ಹೆನ್ರಿ ರಾಜನ ಪ್ರಯತ್ನಗಳಿಂದಾಗಿ ಪೋರ್ಚುಗಲ್ನ ಹಲವಾರು ಯುವಕರು ಏನು ಮಾಡ್ತಾರೆ, ಟ್ರೈನಿಂಗನ್ನು ಪಡೆದುಕೊಂಡು ನೌಕಾಯಾನಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಇದರಿಂದಲೇ ಕೂಡ ಏನಾಗುತ್ತೆ, ಭೌಗೋಳಿಕ ಅನ್ವೇಷಣೆ ಮಾಡೋದಕ್ಕೆ ಇನ್ನೊಂದಷ್ಟು ಸ್ಫೂರ್ತಿ ಸಿಗುತ್ತೆ. ನೆಕ್ಸ್ಟ್ ನೋಡಿ, ವೈಜ್ಞಾನಿಕ ಕಾರಣಗಳು. ಭೌಗೋಳಿಕ ಅನ್ವೇಷಣೆಗಳಿಗೆ ಮತ್ತೊಂದು ಅತಿ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂತಂದರೆ ವೈಜ್ಞಾನಿಕ ಸಂಶೋಧನೆಗಳು. ಏನೇನು ಸಂಶೋಧನೆಗಳಾಯಿತು ಈ ಒಂದು ಕಾಲಘಟ್ಟದಲ್ಲಿ? ಮುದ್ರಣ ಯಂತ್ರದ ಒಂದು ಆವಿಷ್ಕಾರ ಅಲ್ವಾ, ಹಾಗೆ ನಾವಿಕರ ದಿಕ್ಸೂಚಿ, ಹೊಸ ಭೂಪಟಗಳ ರಚನೆ, ಬ್ಯಾಂಕುಗಳು ಮತ್ತು ಕೂಡು ಬಂಡವಾಳ ಸಂಸ್ಥೆಗಳು ನೌಕಾಯಾನಿಗಳಿಗೆ ಎಲ್ಲ ವಿಧದಲ್ಲೂ ಪ್ರೋತ್ಸಾಹವನ್ನು ನೀಡಿದ್ದು ಈ ಒಂದು ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣ ಆಯಿತು. ಇದಿಷ್ಟು ಅಂಶಗಳು ಮುಖ್ಯವಾಗಿ ಭೌಗೋಳಿಕ ಅನ್ವೇಷಣೆ ಆಗೋದಕ್ಕೆ ಪ್ರಮುಖ ಅಂಶಗಳಾಯಿತು, ಅಂದರೆ ಪ್ರಮುಖವಾಗಿ ಸ್ಫೂರ್ತಿ ನೀಡತಕ್ಕಂಥ ಅಂಶಗಳು. ನೆಕ್ಸ್ಟ್ ನೋಡಿ, ಈ ಒಂದು ಭೌಗೋಳಿಕ ಅನ್ವೇಷಣೆಗಳಾದಂಥ ನಂತರದಲ್ಲಿ ಆಗಿರ್ತಕ್ಕಂಥ ಪರಿಣಾಮಗಳೇನು? ಭೌಗೋಳಿಕ ಅನ್ವೇಷಣೆಗಳ ಪರಿಣಾಮಗಳು. ಈ ಒಂದು ಅನ್ವೇಷಣೆಗಳಿಂದ ಮೊದಲನೇದಾಗಿ ನೋಡಿ, ಪ್ರಪಂಚದಲ್ಲಿ ಹೊಸ ಹೊಸ ಜಲಮಾರ್ಗಗಳು, ಭೂಖಂಡಗಳು, ಹಾಗೆ ದೇಶಗಳು, ಬೇರೆ ಬೇರೆ ದೇಶಗಳು ಕೂಡ ಬೆಳಕಿಗೆ ಬಂತು. ಎರಡನೇದಾಗಿ ನೋಡಿ, ಮೆಗಲಾನ್ನ ವಿಕ್ಟೋರಿಯಾ ಹಡಗು ಇಡೀ ವಿಶ್ವವನ್ನೇ ಒಂದು ಸುತ್ತು ಹಾಕಿದ ಕಾರಣದಿಂದಾಗಿ ಭೂಮಿ ಗುಂಡಾಗಿದೆ ಎಂದು ಸಾಬೀತಾಯಿತು. ಥರ್ಡ್ ಒನ್ ಪಾಯಿಂಟ್ಸ್ ನೋಡಿ, ಜಲಮಾರ್ಗಗಳ ಮುಖೇನ ಯುರೋಪಿನ ಲಿಸ್ಬನ್, ಲಂಡನ್ ಮುಂತಾದ ನಗರಗಳು ಹೆಚ್ಚು ಪ್ರಸಿದ್ಧಿಗೆ ಬಂದವು. ಫೋರ್ತ್ ಒನ್ ನೋಡಿ, ಪ್ರಪಂಚದ ಹಲವಾರು ರಾಷ್ಟ್ರಗಳಲ್ಲಿ ಕ್ರೈಸ್ತ ಧರ್ಮ ಹೆಚ್ಚೆಚ್ಚು ಪ್ರಚಾರವಾಯಿತು. ಫಿಫ್ತ್ ಒನ್ ಪಾಯಿಂಟು, ಇಂಗ್ಲೆಂಡ್, ಸ್ಪೇನ್, ಫ್ರಾನ್ಸ್ ಮುಂತಾದ ರಾಷ್ಟ್ರಗಳಲ್ಲಿ ರಾಜಪ್ರಭುತ್ವಗಳು ಕೂಡ ಬೆಳಕಿಗೆ ಬರಲಿಕ್ಕೆ ಈ ಒಂದು ಭೌಗೋಳಿಕ ಅನ್ವೇಷಣೆಗಳು ಕಾರಣ ಆಯಿತು. ನೆಕ್ಸ್ಟ್ ನೋಡಿ, ಪಶ್ಚಿಮ ರಾಷ್ಟ್ರಗಳ ಸಂಸ್ಕೃತಿಯು ಪೂರ್ವ ರಾಷ್ಟ್ರಗಳ ಸಂಸ್ಕೃತಿಯ ಮೇಲೆ ಹೆಚ್ಚಿನ ಒಂದು ಪ್ರಭಾವವನ್ನು ಬೀರಿದು. ಇವೆಲ್ಲ ಅಂಶಗಳಿಂದಾಗಿ ಏನಾಯಿತು, ಭೌಗೋಳಿಕ ಅನ್ವೇಷಣೆಗಳ ಪರಿಣಾಮದಿಂದಾಗಿರ್ತಕ್ಕಂಥ ಪ್ರಮುಖ ಅಂಶಗಳು ಅಂತ ನಾವು ಗಮನಿಸ್ತೀವಿ. ನೆಕ್ಸ್ಟ್ ನೋಡಿ, ಪುನರುಜ್ಜೀವನದ ಕಾರಣ ಮತ್ತು ಪರಿಣಾಮಗಳು. ಇಲ್ಲಿವರೆಗೂ ನಾವೇನು ನೋಡಿದ್ವಿ, ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣಗಳೇನು ಮತ್ತು ಅದರಿಂದಾಗಿರ್ತಕ್ಕಂಥ ಎಫೆಕ್ಟ್ಸ್ ಏನಂತ ನೋಡಿದ್ವಿ. ನೆಕ್ಸ್ಟ್ ನೋಡಿ, ಭೌಗೋಳಿಕ ಅನ್ವೇಷಣೆಗಳ ಅನಂತರದಲ್ಲಿ ಪುನರುಜ್ಜೀವನ ಅಲ್ವಾ, ರೆನೆಸಾನ್, ಈ ಒಂದು ಪುನರುಜ್ಜೀವನದ ಕಾರಣಗಳೇನು, ಹಾಗೆ ಅದರಿಂದಾಗಿರ್ತಕ್ಕಂಥ ಪರಿಣಾಮಗಳೇನು. ಮೊದಲನೇದಾಗಿ ಕಾರಣಗಳನ್ನು ನೋಡೋಣ. ಇಲ್ಲಿ ಕೂಡ ಕಾನ್ಸ್ಟಾಂಟಿನೋಪಲ್ ನಗರವನ್ನು 1453ರಲ್ಲಿ ವಶಪಡಿಸಿಕೊಂಡಿದ್ದೆ ಮೊಟ್ಟ ಮೊದಲ ಪುನರುಜ್ಜೀವನಕ್ಕೆ ಕಾರಣ ಆಗುತ್ತೆ. ಈ ನಗರಕ್ಕೆ ಇಸ್ತಾಂಬುಲ್ ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ದಾರೆ, ಗೊತ್ತಾಗಿದೆ ಈಗ ಆಲ್ರೆಡಿ. ಅಟವನ್ ಟರ್ಕರು 1453ರಲ್ಲಿ ಕ್ರಿಸ್ತಶಕ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡು ಇಲ್ಲಿನ ವಿದ್ವಾಂಸರುಗಳೆಲ್ಲ ಎಲ್ಲಿಗೆ ಹೋಗ್ತಾರೆ, ಇಟಲಿಗೆ ಪಯಣವನ್ನು ಮಾಡ್ತಾರೆ. ಇವರಿಗೆ ಇಟಲಿಯ ಪೋಪ್ಗಳು, ಪಾದ್ರಿಗಳು ಮತ್ತು ರಾಜಕುಮಾರರು, ವ್ಯಾಪಾರಿಗಳು ಎಲ್ಲರೂ ಕೂಡ ಆಶ್ರಯವನ್ನು ನೀಡ್ತಾರೆ. ಇದು ಪ್ರಾಚೀನ ಶ್ರೇಷ್ಠ ಸಾಹಿತ್ಯದ ಅಧ್ಯಯನಕ್ಕೆ ಪ್ರೋತ್ಸಾಹ ನೀಡಿ ಅಲ್ಲಿ ಉತ್ತಮವಾದಂಥ ವಾತಾವರಣ ನಿರ್ಮಿಸಿಕೊಡುತ್ತೆ. ಇದರಿಂದಾಗಿ ಏನಾಗುತ್ತೆ, ಬೆಳವಣಿಗೆ ಆಗಲಿಕ್ಕೆ, ಪುನರುಜ್ಜೀವನದ ಒಂದು ಬೆಳವಣಿಗೆಗೆ ಈ ಅಂಶ ಕೂಡ ಕಾರಣ ಆಗುತ್ತೆ. ಎರಡನೇದಾಗಿ ನೋಡಿ, ಭೌಗೋಳಿಕ ಸಂಶೋಧನೆಗಳು. ಈಗಾಗಲೇ ಸಾಕಷ್ಟು ಬಾರಿ ನಾವು ಡಿಸ್ಕಷನ್ ಮಾಡಿದ್ವಿ. ಕ್ರಿಸ್ತಶಕ 15 ಮತ್ತು 16ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಕಂಡುಹಿಡಿದಂಥ ಹೊಸ ಹೊಸ ಪ್ರದೇಶಗಳಿಂದಾಗಿ ಇವರಿಗೆ ಹೊಸ ಹೊಸ ಆದರ್ಶಗಳು, ವಿಚಾರಗಳು, ಜ್ಞಾನಧಾರೆ ಸಿಗುತ್ತೆ. ಆ ಜ್ಞಾನದ ಸಂಪರ್ಕದಿಂದಾಗಿ ಇದು ಚಿಂತನಾಕಾರರಿಗೆ ಕಾರಣ ಆಗುತ್ತೆ. ಅವಲೋಕನ ಮತ್ತು ಪ್ರಯೋಗಶೀಲತೆಗೂ ಕೂಡ ಹೆಚ್ಚಿನ ಮಹತ್ವವನ್ನು ತಂದುಕೊಡ್ತದೆ. ನೆಕ್ಸ್ಟ್ ನೋಡಿ, ಪುನರುಜ್ಜೀವನಕ್ಕೆ ಶಿಕ್ಷಣದ ಪ್ರಸಾರ ಹೇಗೆ ಕಾರಣ ಆಯಿತು. ಯುರೋಪಿನ ವಿವಿಧ ಸ್ಥಳಗಳಲ್ಲಿ, ಅದರಲ್ಲೂ ಪ್ಯಾರಿಸ್, ಪಡುವಾ, ನೇಪಲ್ಸ್, ಆಕ್ಸ್ಫರ್ಡ್, ಬೊಲಾಗ್ನಾ ಮೊದಲಾದ ಕಡೆ ಕ್ಯಾಥೋಲಿಕರು ಸ್ಥಾಪನೆ ಮಾಡಿರ್ತಕ್ಕಂಥ ಮಿಷನರಿ ಶಾಲೆಗಳು ಹಾಗೂ ವಿಶ್ವವಿದ್ಯಾಲಯಗಳು ಶಿಕ್ಷಣದ ಪ್ರಸಾರಕ್ಕೆ
ಹೆಚ್ಚಿನ ಒಂದು ಅವಕಾಶವನ್ನು ಮಾಡಿಕೊಟ್ಟವು. ಇವು ಹೊಸ ಚಿಂತನೆ ಮತ್ತು ಕಲಿಕೆಗೆ ಮಹತ್ವವನ್ನು ನೀಡಿವೆ. ಈ ಅಂಶದಿಂದ ಶಿಕ್ಷಣದ ಪ್ರಸಾರದಿಂದ ಕೂಡ ಏನಾಗುತ್ತೆ, ಪುನರುಜ್ಜೀವನ ಬೆಳವಣಿಗೆ ಆಗಲಿಕ್ಕೆ ಪುನರುಜ್ಜೀವನದ ಒಂದು ಪ್ರಮುಖ ಕಾರಣವಾಗಿರ್ತಕ್ಕಂಥ ಅಂಶ. ನೆಕ್ಸ್ಟ್ ನೋಡಿ, ಊಳಿಗಮಾನ್ಯ ಪದ್ಧತಿಯ ಅಂತ್ಯ. ಯುರೋಪ್ನಲ್ಲಿ ಅಧಿಕಾರಕ್ಕೆ ಬಂದ ಕೇಂದ್ರೀಕೃತ ರಾಜಪ್ರಭುತ್ವಗಳಿಂದಾಗಿ ಏನಾಗುತ್ತೆ, ಮಧ್ಯಯುಗದ ಅಂತ್ಯದಲ್ಲಿ ಊಳಿಗಮಾನ್ಯ ಪದ್ಧತಿಯು ಅವನತಿಯನ್ನು ಹೊಂದುತ್ತೆ. ಇಲ್ಲಿ ರಾಜರು ಪ್ರಜಾ ಕಲ್ಯಾಣ ಮತ್ತು ಶ್ರೇಷ್ಠ ಸಾಹಿತ್ಯವನ್ನು ಪ್ರೋತ್ಸಾಹ ಮಾಡಿ ಆಸಕ್ತಿಯನ್ನು ಇದರ ಮೇಲೆ ಕೊಟ್ಟಿರ್ತಾರೆ. ಹಾಗಾಗಿ ಊಳಿಗಮಾನ್ಯ ಪದ್ಧತಿ ಕೊನೆಗೊಂಡಿದ್ದು ಕೂಡ ಪುನರುಜ್ಜೀವನಕ್ಕೆ ಪ್ರಮುಖ ಕಾರಣವಾಯಿತು. ನೆಕ್ಸ್ಟ್ ನೋಡಿ, ಮುದ್ರಣ ಯಂತ್ರದ ಆವಿಷ್ಕಾರ. ಈಗಾಗಲೇ ನಾವು ಗಮನಿಸಿದ್ವಿ, ಜರ್ಮನಿಯ ಜಾನ್ ಗುಟೆನ್ಬರ್ಗ್ 1440ರಲ್ಲಿ ಮುದ್ರಣ ಯಂತ್ರವನ್ನು ಕಂಡುಹಿಡುತ್ತಾನೆ. ಇದು ಕೂಡ ಪುನರುಜ್ಜೀವನದ ಏಳಿಗೆಗೆ ಸಹಕಾರಿಯಾಗುತ್ತೆ. ಹಾಗೆ ಹೊಸ ವಿಚಾರಗಳನ್ನು ಪ್ರಸಾರ ಮಾಡುವಲ್ಲಿ ಮುದ್ರಣ ಯಂತ್ರದ ಸಂಶೋಧನೆಯು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಪಾರ ಸಂಖ್ಯೆಯಲ್ಲಿ ಮುದ್ರಿತವಾದ ಯುರೋಪಿನ ಎಲ್ಲ ಮೂಲೆಗಳಿಗೂ ಕೂಡ ಈ ಒಂದು ಪತ್ರಿಕೆಗಳ ಮುಖಾಂತರ ಏನಾಗುತ್ತೆ, ಹಲವಾರು ವಿಚಾರಧಾರೆಗಳು ಮುಟ್ತದೆ. ಇದರಿಂದ ಕೂಡ ಏನಾಗುತ್ತೆ, ಪುನರುಜ್ಜೀವನಕ್ಕೆ ಈ ಅಂಶನೂ ಕೂಡ, ಮುದ್ರಣ ಯಂತ್ರದ ಬೆಳವಣಿಗೆ ಕೂಡ ಪ್ರಮುಖ ಕಾರಣ ಆಗುತ್ತೆ. ಹಾಗಾದರೆ ಪುನರುಜ್ಜೀವನದಿಂದಾಗಿರ್ತಕ್ಕಂಥ ಪರಿಣಾಮಗಳೇನು? ಯಾವ ಅಂಶಗಳ ಮೇಲೆ ಪುನರುಜ್ಜೀವನ ತನ್ನ ಒಂದು ಪರಿಣಾಮವನ್ನು ಬೀರಿದೆ ಅಂತ ನೋಡಿದರೆ, ಪುನರುಜ್ಜೀವನವು ಮಧ್ಯಯುಗದ ಅಂತ್ಯ ಮತ್ತು ಆಧುನಿಕ ಯುಗದ ಉದಯಕ್ಕೆ ನಾಂದಿಯಾಯಿತು. ಒಂದು. ಎರಡನೇದಾಗಿ, ಯುರೋಪಿನಲ್ಲಿ ಆಗಿರ್ತಕ್ಕಂಥ ಬೌದ್ಧಿಕ ಬೆಳವಣಿಗೆಗಳಿಂದಾಗಿ ರಾಜರು ಮತ್ತು ಜನತೆ ಏನು ಮಾಡ್ತಾರೆ, ಚರ್ಚ್ನ ಬಿಗಿಹಿಡಿತದಿಂದ ಸಂಪೂರ್ಣವಾಗಿ ಹೊರಬರ್ತಾರೆ. ಮೂರನೇದಾಗಿ, ಪುನರುಜ್ಜೀವನ ಮಾನವತಾವಾದದ ಉದಯಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಇವೆಲ್ಲ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ, ಸೊ ಹಾಗಾಗಿ ಇದನ್ನು ಫಾಸ್ಟಾಗಿ ಹೇಳ್ತಾ ಹೋಗ್ತಿದ್ದೀನಿ. ಪುನರುಜ್ಜೀವನದಿಂದಾಗಿ ಲ್ಯಾಟಿನ್ ಭಾಷೆಯ ಮಹತ್ವ ಕಡಿಮೆಯಾಗಿ ದೇಶೀಯ ಸಾಹಿತ್ಯ ಪ್ರಾದೇಶಿಕ ಭಾಷೆಗಳಲ್ಲಿ ಸೃಷ್ಟಿಯಾಗುತ್ತೆ. ಐದನೇದಾಗಿ, ಪುನರುಜ್ಜೀವನದಿಂದಾಗಿ ಚರ್ಚಿನ ಬಿಗಿ ಹಿಡಿತದಿಂದ ಹೊರಬಂದಂತಹ ಜನರು ಕಲೆ ವಾಸ್ತುಶಿಲ್ಪದಲ್ಲಿ ಹೆಚ್ಚು ಪ್ರಗತಿಯನ್ನು ಹೊಂದುತ್ತಾರೆ. ಹಾಗೆ ಪುನರುಜ್ಜೀವನವು ವೈಜ್ಞಾನಿಕ ಸಂಶೋಧನೆಗಳಿಂದಾಗಿ ಪ್ರೋತ್ಸಾಹ ಪಡೆದು ಬೇರೆ ಬೇರೆ ಪ್ರಯೋಗಗಳು ಮತ್ತು ಅನ್ವೇಷಣೆಗಳಿಗೆ ಕಾರಣ ಆಗ್ತದೆ. 6.1 ಪುನರುಜ್ಜೀವನದ ಪರಿಣಾಮದಿಂದಾಗಿ ರಾಜಪ್ರಭುತ್ವಗಳು ಇನ್ನಷ್ಟು ಬಲಿಷ್ಠವಾಗ್ತವೆ. ಇದು ವಿವಿಧ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಕೂಡ ಮೂಡಿಸುತ್ತೆ. ಇದಿಷ್ಟು ಅಂಶಗಳು ಪುನರುಜ್ಜೀವನದಿಂದಾಗಿರ್ತಕ್ಕಂಥ ಪರಿಣಾಮಗಳು. ನೆಕ್ಸ್ಟ್, ಪುನರುಜ್ಜೀವನ ಕಾಲದ ಸಾಂಸ್ಕೃತಿಕ ಕೊಡುಗೆಗಳು. ಈಗಾಗಲೇ ಇವುಗಳನ್ನು ಗಮನಿಸ್ತೀವಿ. ಹಾಗೆ ಕಲೆ ಮತ್ತು ವಾಸ್ತುಶಿಲ್ಪ ನೋಡಿದ್ದೀವಿ. ಹಾಗೆ ವಿಜ್ಞಾನ ಕ್ಷೇತ್ರಕ್ಕೆ ಇವರ ಕೊಡುಗೆಯನ್ನು ಕೂಡ ಗಮನಿಸಿದ್ವಿ. ಹಾಗೆ ಧಾರ್ಮಿಕ ಸುಧಾರಣಾ ಚಳವಳಿಯ ಕಾರಣ ಮತ್ತು ಪರಿಣಾಮಗಳನ್ನು ಕೂಡ ನಾವು ನೋಡಿದ್ದೀವಿ ಅಲ್ವಾ. ಎಲ್ಲ ಅಂಶಗಳನ್ನು ಈಗಾಗಲೇ ಒಂದ್ಸಲ ಅಬ್ಸರ್ವ್ ಮಾಡಿರೋದ್ರಿಂದ ನಾನು ಹಂಗೆ ಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಮಾರ್ಟಿನ್ ಲೂಥರನ್ನ ಕುರಿತಾಗಿ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಮಾರ್ಟಿನ್ ಲೂಥರ್ನ ಪಾತ್ರ ಏನಂತ ನೋಡೋಣ. ಧಾರ್ಮಿಕ ಸುಧಾರಣಾ ಚಳವಳಿಯ ನಾಯಕನಾದ ಮಾರ್ಟಿನ್ ಲೂಥರ್ ಕ್ರಿಸ್ತಶಕ 1453ರಲ್ಲಿ ಜರ್ಮನಿಯ ಇಸಲ್ಬೆನ್ನಲ್ಲಿ ಜನಿಸಿದನು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಈತ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಳ್ತಾನೆ. ಸೂಕ್ಷ್ಮ ಮನಸ್ಸಿನ ಯುವಕನಾಗಿದ್ದ ಮಾರ್ಟಿನ್ ಲೂಥರ್ ಸಂತ ಅಗಸ್ಟಿನ್ ಮಠ ಸೇರಿ ಕ್ರೈಸ್ತ ಪಾದ್ರಿ ಆಗ್ತಾನೆ. ಈತನ ಸಂತ ಅಗಸ್ಟಿನ್ ತತ್ವಗಳಿಂದ ಹೆಚ್ಚು ಪ್ರಭಾವಕ್ಕೆ ಒಳಗಾಗಿರ್ತಾನೆ. ಅಷ್ಟೇ ಅಲ್ಲ, ಜರ್ಮನಿಯ ವಿಟನ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಧರ್ಮಶಾಸ್ತ್ರದ ಪ್ರಾಧ್ಯಾಪಕನು ಕೂಡ ಆಗಿರ್ತಾನೆ. ಯಾರು? ಮಾರ್ಟಿನ್ ಲೂಥರ್. ಕ್ರಿಸ್ತಶಕ 1511ರಲ್ಲಿ ರೋಮಿಗೆ ಭೇಟಿ ನೀಡಿ ಈತನು ಅಲ್ಲಿಂದ ಪೋಪ್ ಮತ್ತು ಪಾದ್ರಿಗಳ ಭ್ರಷ್ಟತೆ ಹಾಗೂ ಅನೀತಿಗಳನ್ನು ಕುರಿತಾಗಿ ಅವನ್ನೆಲ್ಲ ಕಣ್ಣಾರೆ ಕಂಡು ತುಂಬ ಆಶ್ಚರ್ಯ ಪಡ್ತಾನೆ. ಹಾಗೆ ಪೋಪ್ 10ನೇ ಲಿಯೋ ರೋಮ್ನ ಪ್ರಮುಖ ಸೇಂಟ್ ಪೀಟರ್ ಚರ್ಚ್ನ ಪುನರ್ ನಿರ್ಮಾಣ ಮಾಡೋದಕ್ಕೆ ಹಣವನ್ನು ಸಂಗ್ರಹಿಸಲು ಮುಂದಾಗಿರ್ತಾನೆ. ಆ ಸಂದರ್ಭದಲ್ಲಿ ತನ್ನ ಪ್ರತಿನಿಧಿಯಾಗಿರ್ತಕ್ಕಂತಹ ಯಾರು ಜಾನ್ ಟಿಜೆಲ್ನನ್ನ ಆತ ಏನು ಮಾಡ್ತಾನೆ, ಪಾಪ ಕ್ಷಮಾಪಣಾ ಪತ್ರಗಳನ್ನು ಮಾರಾಟ ಮಾಡೋದಕ್ಕೆ ಜರ್ಮನಿಗೆ ಕಳಿಸಿರ್ತಾನೆ. ನೋಡಿ, ಇಲ್ಲಿ ಇವನ ಒಂದು ಕಾಲಘಟ್ಟದಲ್ಲಿ ಏನು ಘಟನೆ ನಡೆದಿದೆ ಅಂತ ಅನ್ನೋದಕ್ಕೆ ಮುಖ್ಯವಾಗಿ ಇಲ್ಲಿ ಪೋಪ್ 10ನೇ ಲಿಯೋ ರೋಮ್ನ ಪ್ರಮುಖ ಸೇಂಟ್ ಪೀಟರ್ ಚರ್ಚನ್ನ ರೋಮ್ನಲ್ಲಿರ್ತಕ್ಕಂಥ ಪ್ರಮುಖ ಸೇಂಟ್ ಪೀಟರ್ ಚರ್ಚ್ ಇರುತ್ತೆ. ಆ ಒಂದು ಚರ್ಚನ್ನು ಪುನರ್ ನಿರ್ಮಾಣ ಮಾಡಬೇಕಾಗಿರುತ್ತೆ. ಅದಕ್ಕೆ ಹಣ ಸಂಗ್ರಹ ಮಾಡೋದಕ್ಕೆ ಮುಂದಾಗ್ತಾನೆ. ಯಾರು? ಪೋಪ್ 10ನೇ ಲಿಯೋ. ಅದಕ್ಕೋಸ್ಕರ ಏನು ಮಾಡ್ತಾನೆ ಈತ, ತನ್ನ ಪ್ರತಿನಿಧಿಯಾದಂತಹ ಜಾನ್ ಟಿಜೆಲ್ನನ್ನ
ಪಾಪ ಕ್ಷಮಾಪಣಾ ಪತ್ರಗಳನ್ನು ಕೊಟ್ಟು ಕಳಿಸ್ತಾನೆ ಜರ್ಮನಿಗೆ. ಅವುಗಳನ್ನು ಮಾರಾಟ ಮಾಡಿ ಜನರಿಂದ ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಂಬ ಅಂತ. ಹೀಗೆ ಪೋಪ್ನ ಹೆಸರಿನಲ್ಲಿ ತಪ್ಪು ಮಾಡಿದವ್ರನ್ನ ಕ್ಷಮೆ ನೀಡೋದಕ್ಕೋಸ್ಕರ ವಿತರಣೆ ಮಾಡಲಾಗ್ತಿದ್ದಂತಹ ಪತ್ರಗಳನ್ನು ಪಾಪ ಕ್ಷಮಾಪಣಾ ಪತ್ರಗಳು ಅಂತೇಳಿ ಕರೀತಾರೆ. ಈ ಪಾಪ ಕಾರ್ಯಗಳ ಅಥವಾ ದುಷ್ಕೃತ್ಯಗಳನ್ನು ಯಾರಾದರೂ ಮಾಡಿ ಸಿಗಾಕೊಂಡ್ರೆ ಜನತೆ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಹಣ ಕೊಟ್ಟು ಖರೀದಿ ಮಾಡ್ತಾ ಇದ್ದಂತಹ ಪತ್ರಗಳೇ ಪಾಪ ಕ್ಷಮಾಪಣಾ ಪತ್ರಗಳು ಅಂತ ನಾವು ಗಮನಿಸ್ಬೋದು. ಈ ಒಂದು ಕ್ಷಮಾಪಣಾ ಪತ್ರಗಳನ್ನು ಖರೀದಿಸಿ ಪಾಪಿಗಳು ಮತ್ತು ಅಪರಾಧಿಗಳು ಏನು ಮಾಡ್ತಾ ಇದ್ರು, ಶಿಕ್ಷೆಯಿಂದ ವಿನಾಯಿತಿಯನ್ನು ಪಡ್ಕೊಳ್ತಾ ಇದ್ರು. ಇದರಿಂದಾಗಿ ಜನತೆ ತೀವ್ರವಾಗಿ ಆಕ್ರೋಶಕ್ಕೆ ಒಳಗಾದರು. ಇದನ್ನು ಕಂಡಂತಹ ಮಾರ್ಟಿನ್ ಲೂಥರ್ ಪಾಪ ಕ್ಷಮಾಪಣಾ ಪತ್ರಗಳ ಮಾರಾಟವನ್ನು ಸಂಪೂರ್ಣವಾಗಿ ಖಂಡಿಸ್ತಾನೆ. ಅಷ್ಟೇ ಅಲ್ಲ, ಈತನ ತನ್ನ ಆಕ್ಷೇಪಣೆಗಳನ್ನು ಕಂಪ್ಲೀಟಾಗಿ 95 ನಿಬಂಧಗಳ ರೂಪದಲ್ಲಿ ಸಿದ್ಧಪಡಿಸ್ತಾನೆ. ಅವುಗಳನ್ನು ವಿಟನ್ಬರ್ಗ್ ಚರ್ಚಿನ ಬಾಗಿಲಿಗೆ ಏನು ಮಾಡ್ತಾನೆ, ಅಂಟಿಸ್ತಾನೆ. ಈ ಒಂದು ಚರ್ಚಿನ ಬಾಗಿಲಿಗೆ 95 ನಿಬಂಧನೆಗಳನ್ನು ಬರೆದು ಅಂಟಿಸ್ತಾನೆ. ಇವುಗಳ ಬಗ್ಗೆ ಉತ್ತರ ನೀಡಬೇಕು ಪೋಪ್ ಮತ್ತು ಪಾದ್ರಿಗಳು ಅಂತೇಳಿ ಸವಾಲನ್ನು ಕೂಡ ಹಾಕ್ತಾನೆ. ಇದೇನಾಗುತ್ತೆ, ಸಾರ್ವಜನಿಕವಾಗಿ ಚರ್ಚೆಗೆ ಅವಕಾಶ ಕಲ್ಪಿಸುತ್ತೆ. ಈತನು 95 ನಿಬಂಧನೆಗಳನ್ನು ಮುದ್ರಿಸಿ ಹಂಚುವುದರ ಮೂಲಕ ಕ್ಯಾಥೋಲಿಕ್ ಚರ್ಚ್ನ ತತ್ವ ಸಿದ್ಧಾಂತಗಳ ವಿರುದ್ಧ ಸಮರ ಸಾರಿದನು. ಲೂಥರ್ ತನ್ನದೇ ಆದ ಚರ್ಚ್ಗಳನ್ನು ಸ್ಥಾಪನೆ ಮಾಡಲು ಕೂಡ ಮುಂದಾಗ್ತಾನೆ. ಹೀಗೆ ಪೋಪ್ 10ನೇ ಲಿಯೋ ಲೂಥರ್ನನ್ನ ನಾಸ್ತಿಕನೆಂದು ಘೋಷಿಸಿ ಧರ್ಮ ಬಹಿಷ್ಕಾರ ಆಗ್ತಾನೆ. ಕ್ಷಮೆ ಕೋರುವಂತೆ ಕೂಡ ಆದೇಶ ನೀಡ್ತಾನೆ. ಇದಕ್ಕೆ ಪ್ರತಿಯಾಗಿ ಲೂಥರ್ ಏನು ಮಾಡ್ತಾನೆ, ಪೋಪ್ನ ಆದೇಶದ ಪ್ರತಿಯನ್ನೇ ಸಾರ್ವಜನಿಕವಾಗಿ ಸುಟ್ಟು ಹಾಕ್ತಾನೆ. ಹೀಗೆ ಜೀವಭಯ ಹೊಂದಿದಂಥ ಲೂಥರ್ 1 ವರ್ಷಗಳ ಕಾಲ ಅಜ್ಞಾತ ಸ್ಥಳದಲ್ಲಿ, ಅಂದರೆ ಯಾರಿಗೂ ಕಾಣದೇ ಇರ್ತಕ್ಕಂಥ ಗೊತ್ತಿಲ್ಲದಿರ್ತಕ್ಕಂಥ ಆ ಸ್ಥಳದಲ್ಲಿ, ಅಜ್ಞಾತ ಸ್ಥಳದಲ್ಲಿ ಏನಾಗ್ತಾನೆ, ಅವನು ಇರ್ತಾನೆ. ಈ ಒಂದು ಅವಧಿಯಲ್ಲಿ ಬೈಬಲನ್ನು ಜರ್ಮನ್ ಭಾಷೆಗೆ ಆತ ಭಾಷಾಂತರಿಸ್ತಾನೆ. ಇದರಿಂದಾಗಿ ಹೆಚ್ಚು ಪ್ರಖ್ಯಾತಿಗೆ ಬರ್ತದೆ. ಈ ಒಂದು ಜರ್ಮನ್ ಭಾಷೆಗೆ ಬೈಬಲನ್ನು ಭಾಷಾಂತರಿಸಿದ್ರಿಂದ ಲೂಥರ್ನ ಬೋಧನೆಗಳೇನಾಗುತ್ತೆ, ಕಾಡ್ಗಿಚ್ಚಿನಂತೆ ಇನ್ನಷ್ಟು ಪ್ರಚಾರಗೊಳ್ತದೆ. ಹಾಗೆ ಮಾರ್ಟಿನ್ ಲೂಥರ್ ತನ್ನ ಅನುಯಾಯಿಗಳಿಗಾಗಿ ಏನು ಮಾಡ್ತಾನೆ, ಹೊಸ ಚರ್ಚ್ಗಳನ್ನು ಸ್ಥಾಪನೆ ಮಾಡ್ತಾನೆ. ಈ ಚರ್ಚ್ಗಳನ್ನು ಲೂಥರ್ ನ್ಯಾಷನಲ್ ಚರ್ಚ್ಗಳು ಅಂತೇಳಿ ಕರೆಯಲಾಗಿದೆ. ಇವು ಪೋಪ್ನ ನಾಯಕತ್ವವನ್ನು ತಿರಸ್ಕಾರ ಮಾಡಿ ಪಾದ್ರಿಗಳ ಬ್ರಹ್ಮಚರ್ಯ ಆಚರಣೆಯನ್ನು ಕೂಡ ತೆಗೆದುಹಾಕ್ತವೆ. ಅಷ್ಟೇ ಅಲ್ಲ, ಈ ಒಂದು ಕ್ಷಮಾಪಣಾ ಪತ್ರಗಳು ಹಾಗೂ ಸಂತರ ಆರಾಧನೆಯನ್ನು ತಿರಸ್ಕರಿಸಲಾಗುತ್ತೆ. ಬೈಬಲ್ ಗ್ರಂಥವು ಧರ್ಮದ ಪ್ರಮುಖ ಆಧಾರವಾಗುತ್ತೆ. ಲೂಥರ್ ರೋಮ್ನ ಕ್ಯಾಥೋಲಿಕ್ ಚರ್ಚ್ನ ವಿರುದ್ಧ ಜಾರಿಗೆ ತಂದ ಪ್ರೊಟೆಸ್ಟೆಂಟ್ ಪಂಥದ ಚಳವಳಿಯನ್ನು ಸ್ವೀಡನ್, ಡೆನ್ಮಾರ್ಕ್, ನಾರ್ವೆ ದೇಶಗಳು, ಆ ದೇಶದ ರಾಜರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಇವರು ಪ್ರೊಟೆಸ್ಟೆಂಟ್ ಚರ್ಚ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಮತ್ತು ಹೆಚ್ಚು ಬಲಪಡಿಸಲಿಕ್ಕೆ ಹಲವಾರು ಕ್ರಮಗಳನ್ನು ಕೂಡ ಕೈಗೊಳ್ತಾರೆ. ಹೀಗೆ ಮಾರ್ಟಿನ್ ಲೂಥರ್ ಪ್ರೊಟೆಸ್ಟೆಂಟ್ ಚಳುವಳಿಯ ಪಿತಾಮಹ ಅಂತೇಳಿ ಈತನನ್ನು ಮುಂದೆ ಕರೆಯಲಾಗುತ್ತೆ. ಯಾವ ಒಂದು ಪಿತಾಮಹ? ಮಾರ್ಟಿನ್ ಲೂಥರ್. ಪ್ರೊಟೆಸ್ಟೆಂಟ್ ಚಳುವಳಿಯ ಪಿತಾಮಹ ಅಂತೇಳಿ ಮಾರ್ಟಿನ್ ಲೂಥರ್ನನ್ನು ಕರೆಯಲಾಗ್ತದೆ. ಇದಿಷ್ಟು ಅಂಶಗಳು ಮುಖ್ಯವಾಗಿ ಮಾರ್ಟಿನ್ ಲೂಥರ್ನ ಕುರಿತಾಗಿರ್ತಕ್ಕಂಥ ಪ್ರಮುಖ ಅಂಶಗಳು, ವೆರಿ ಇಂಪಾರ್ಟೆಂಟ್. ಇವುಗಳನ್ನೆಲ್ಲ ನಾವು ಇನ್ ಡೀಟೇಲ್ ಆಗಿ ಓದೋಕ್ಕಾಗಲ್ಲ, ಅಥವಾ ಈಗಿರ್ತಕ್ಕಂಥ ಶಾರ್ಟ್ ಟೈಮಲ್ಲಿ ಟೆಕ್ಸ್ಟ್ ಬುಕ್ಗಳನ್ನು ಓದೋಕ್ಕೂ ಆಗಲ್ಲ ಅನ್ನುವಂಥವ್ರು ಈ ರೀತಿ ವಿಡಿಯೋಗಳನ್ನು ವಾಚ್ ಮಾಡೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಟೈಮ್ ಇರೋಲ್ಲ, ಹಾಗಾಗಿ ಏನು ಮಾಡಿ 1.5 ಅಥವಾ 2x ಸ್ಪೀಡಲ್ಲಿ ಇಟ್ಕೊಂಡು 1 or 2 ಟೈಮ್ ಈ ರೀತಿ ವಿಡಿಯೋಗಳನ್ನು ವಾಚ್ ಮಾಡಿ. ನಿಮಗೆ ಕೆಲವೊಂದು ಪಾಯಿಂಟ್ಸ್ಗಳು ರಿವಿಷನ್ ಆಗುತ್ತೆ. ಹಾಗಾಗಿ ಎಕ್ಸಾಮ್ಗೂ ಕೂಡ ಇವೆಲ್ಲ ಯೂಸ್ಫುಲ್ ಆಗುತ್ತೆ. ಇದಿಷ್ಟನ್ನು ಮುಖ್ಯವಾಗಿ ನಾವು ಗಮನಿಸಿದ್ವಿ. ಏನನ್ನ ಮಧ್ಯಯುಗದಿಂದ ಆಧುನಿಕ ಯುಗದತ್ತ ಏನಾಗುತ್ತೆ, ಯುರೋಪ್ ಬೆಳವಣಿಗೆ ಹೊಂದುವಂಥ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳಿಗೆ ಒಳಪಡುತ್ತೆ ಅಲ್ವಾ. ಮೊದಲನೇದಾಗಿ ಏನಾಯಿತು, ಭೌಗೋಳಿಕ ಅನ್ವೇಷಣೆಗಳಾಯಿತು. ಅನಂತರ ಪುನರುಜ್ಜೀವನ ಆಯಿತು. ಅನಂತರದಲ್ಲಿ ಏನಾಗುತ್ತೆ, ಧಾರ್ಮಿಕ ಸುಧಾರಣೆಗಳಾಗುತ್ತೆ. ಮತ್ತು ಚರ್ಚ್ನ ಅಂದರೆ ಕ್ರೈಸ್ತ ಧರ್ಮದಲ್ಲೇ 2 ಪಂಗಡಗಳಾಗಿರ್ತಕ್ಕಂಥ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಒಂದು ಚರ್ಚ್ಗಳ ನಡುವೆ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತ 2 ಭಾಗಗಳಾಗಿರುತ್ತೆ. ಇವರ ನಡುವೆನೇ ಮತ್ತೆ ಏನಾಗುತ್ತೆ, ಧಾರ್ಮಿಕ ಸುಧಾರಣಾ ಚಳುವಳಿಗೆ ಪ್ರತಿ ಸುಧಾರಣೆಯನ್ನು ಕೂಡ ಹುಟ್ಟು ಹಾಕಲಾಗುತ್ತೆ. ಇವೆಲ್ಲ ಅಂಶಗಳನ್ನು ಮುಖ್ಯವಾಗಿ ನಾವು ಈ ಒಂದು ಅಧ್ಯಾಯ 7ರಲ್ಲಿ ಗಮನಿಸಿದ್ವಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ನೆಕ್ಸ್ಟ್ ಯಾವ ಲೆಸನ್ ಇದೆ, ಪ್ರಪಂಚದ ಕ್ರಾಂತಿಗಳು ಅಲ್ವಾ.
ಕ್ರಾಂತಿಗಳು ನಡೀಲಿಕ್ಕೆ ಏನು ಕಾರಣ, ಯಾವ್ಯಾವ ಕ್ರಾಂತಿಗಳು ನಡೆದಿದೆ, ಅವುಗಳಿಂದಾಗಿರ್ತಕ್ಕಂಥ ಪರಿಣಾಮಗಳೇನು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಯಾರು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಅದೇ ರೀತಿಯಾಗಿ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತೇನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟ್ಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ, ಯಾವುದಾದ್ರೂ ಒಂದಕ್ಕೆ ಜಾಯ್ನ್ ಆಗಿ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.